ವಿದ್ಯಾರ್ಥಿಗಳು ಈಗ ಮುಂದಿನದಾಗಿ ನಾವು ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ ಅಂದ್ರೆ ಸಂವಿಧಾನಾತ್ಮಕ ಬೆಳವಣಿಗೆ ಬಗ್ಗೆ ಅಧ್ಯಯನ ಮಾಡೋಣ. ಹೌದಾ? ಅಲಾಂಗ್ ವಿತ್ ದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ಸ್ ಆಲ್ಸೋ ಗ್ರೀವ್ ಇನ್ ಇಂಡಿಯಾ. ಅಂದ್ರೆ ಇಲ್ಲಿ ಹೆಂಗೆ ಭಾರತದೊಳಗೆ ಬ್ರಿಟಿಷರ ಆಡಳಿತ ಹೆಚ್ಚಿಗೆ ಹಾಕೊಂತ ಹೋತಲ್ಲ, ಆಗ ಭಾರತದಲ್ಲಿ ಸಮಸ್ಯೆಗಳನ್ನು ಏನದು ಹೆಚ್ಚದು ಅಂತ ಹೇಳಾಕತ್ತಾರೆ ಇಲ್ಲಿ. ಇನ್ ಆರ್ಡರ್ ಟು ಅಲಿವಿಯೇಟ್ ದ ಪ್ರಾಬ್ಲಮ್ಸ್, ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ಬೇಕಂದ್ರೆ, ಅಲಿವಿಯೇಟ್ ಮೀನ್ಸ್ ಪರಿಹಾರ. ಏನು ಭಾರತದೊಳಗೆ ಸಮಸ್ಯೆಗಳು ಇದ್ದು ಅಲ್ಲ, ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೇಕಂತ ಏನು ಮಾಡತ್ತಿದ್ರ, ಸ್ವಲ್ಪ ಸುಧಾರಣೆಗಳನ್ನ ತರ್ತಾರೆ ನೋಡ್ರಿ. ರಿಫಾರ್ಮೇಶನ್ ಇನ್ ಅಡ್ಮಿನಿಸ್ಟ್ರೇಷನ್ ಬಿಕೇಮ್ ಇಂಪಾರ್ಟೆಂಟ್. ಈ ಭಾರತದೊಳಗೆ ಏನು ಸಮಸ್ಯೆಗಳು ಉಂಟಾಗಿದ್ದಲ್ಲ, ಆ ಸಾಲ್ವ್ ಸಾಲ್ವ್ ಮಾಡ್ಬೇಕಂದ್ರೆ ಆಡಳಿತದೊಳಗೆ ಸುಧಾರಣೆ ತರುವುದು ಅತ್ಯಂತ ಅವಶ್ಯಕತೆ ಇತ್ತು ಅಂತ ಹೇಳಾಕತ್ತಾರ. ರಿಫಾರ್ಮೇಶನ್ ಅಂದ್ರೆ ಸುಧಾರಣೆ, ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಆಡಳಿತದಲ್ಲಿ ಸುಧಾರಣೆ ತರುವುದು ಅತ್ಯಂತ ಮಹತ್ವವಾದುದು. ಆ್ಯಂಡ್ ದೀಸ್ ರಿಫಾರ್ಮೇಶನ್ಸ್ ನೀಡೆಡ್ ಟು ಅಡ್ರೆಸ್ ದ ಡಿಮಾಂಡ್ಸ್ ಆಫ್ ಇಂಡಿಯನ್ಸ್. ಮತ್ತು ಇವು ಸುಧಾರಣೆಗಳು ಎಂಥವು ತರಬೇಕಂದ್ರೆ ಭಾರತದೊಳಗೆ ಅದನ್ನು ಭಾರತದ ಜನರು ಸ್ಪಂದಿಸುವಂತಿರ್ಬೇಕು. ಭಾರತದ ಜನರು ಏನು ಮಾಡ್ಬೇಕು, ಅದನ್ನು ಎಕ್ಸೆಪ್ಟ್ ಮಾಡ್ಬೇಕು. ಅಂಥ ಸುಧಾರಣೆಗಳನ್ನು ತರಬೇಕಂತ ಟ್ರೈ ಮಾಡಿದ್ರು. ದ ಬ್ರಿಟಿಷ್ ಅಟೆಂಪ್ಟೆಡ್ ಟು ಕ್ರಿಯೇಟ್ ಡಿಫ್ರೆಂಟ್ ರೂಲ್ಸ್ ಇನ್ ದ ಫಾರ್ಮ್ ಆಫ್ ಲಾ ಆ್ಯಂಡ್ ಟ್ರೈ ಟು ಇಂಪ್ಲಿಮೆಂಟ್ ದೇಮ್. ಬ್ರಿಟಿಷರು ಏನು ಮಾಡ್ತಾರೆ, ಹೆಂಗೆ ಟೈಮ್ ಹೋಗ್ತಿರ್ತೈತಲ್ಲ ಹಂಗೆ ಏನು ಮಾಡ್ತಾರೆ, ಬ್ರಿಟಿಷರು ಹೊಸ ನೀತಿ ನಿಯಮಗಳನ್ನು ರೂಲ್ಸ್ಗಳನ್ನು ಜಾರಿಗೆ ತೊಗೊಂಬಂದ ಭಾರತದೊಳಗೆ ಅವನ್ನ ಜಾರಿಗೆ ತರಾಕ ಸ್ಟಾರ್ಟ್ ಮಾಡ್ತಾರೆ. ಯಾರ ಬ್ರಿಟಿಷ್ ಜಾರಿಗೆ ತೊಗೊಂಬಂದ ಭಾರತದೊಳಗೆ ಸುಧಾರಣೆನ ತರಬೇಕಂತ ಟ್ರೈ ಮಾಡ್ತಾರೆ. ದೀಸ್ ಟೈಪ್ಸ್ ಆಫ್ ಲಾಸ್ ಹೆಲ್ಪ್ ದ ಇವ್ಯಾಲ್ಯೂಯೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ. ಇವು ಬ್ರಿಟಿಷರು ಏನೇನು ಪ್ರಯತ್ನಗಳನ್ನು ನಡೆಸಾಕತ್ತಿದ್ರಲ್ಲ, ಇದು ಎದಕ್ಕೆ ಹೆಲ್ಪ್ಫುಲ್ ಆತಂದ್ರೆ ಇಂಡಿಯಾದವ್ರಿಗೆ ಭಾರತದೊಳಗೆ ಸಂವಿಧಾನಾತ್ಮಕ ಬೆಳವಣಿಗೆಗೆ ಏನಾದ್ರು ಇವು ಭಾಳ ಹೆಲ್ಪ್ಫುಲ್ ಆಗ್ತಿದೆ. ಎದಕ್ಕೆ ಸಂವಿಧಾನಾತ್ಮಕ ಬೆಳವಣಿಗೆಗೆ ಏನಾಗ್ತಿದೆ, ಭಾಳ ಹೆಲ್ಪ್ಫುಲ್ ಆಯ್ತು. ಇವ್ಯಾಲ್ಯೂಯೇಷನ್ ಅಂದ್ರೆ ಏನು ನೋಡ್ರಿ, ಇವ್ಯಾಲ್ಯೂಯೇಷನ್ ಅಂದ್ರೆ ವಿಕಾಸ. ಎದರದ್ದು ವಿಕಾಸ ಆಗಕತ್ತವಾಗ, ಸಂವಿಧಾನದ ವಿಕಾಸ ಆಗಕತ್ತ. ವಿ ಶಾಲ್ ಸ್ಟಡಿ ಸಮ್ ಆಫ್ ದ ಆಕ್ಟ್ಸ್ ಇನ್ ದಿಸ್ ರಿಗಾರ್ಡ್. ಅದಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ನಾವು ಕಾಯ್ದೆಗಳನ್ನು ನೋಡೋಣ. ನಮಸ್ಕಾರ ವಿದ್ಯಾರ್ಥಿಗಳೇ. ಹಿಂದಿನ ತರಗತಿಯಲ್ಲಿ ನಾವು ಭೂಕಂದಾಯ ನೀತಿಗಳನ್ನು ಮತ್ತು ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪ್ರಭಾವನ ಕುರಿತು ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿದ್ದೇವೆ. ಈಗ ಮುಂದಿನದಾಗಿ ಈಗೇನು ನಾವು ಸ್ಟಡಿ ಮಾಡೋಣ ಅಂದ್ರೆ, ಭಾರತದೊಳಗೆ ಬ್ರಿಟಿಷರು ಸ್ವಲ್ಪ ಕಾಯ್ದೆಗಳನ್ನು ಜಾರಿಗೆ ತೊಗೊಂಬರ್ತಾವೆ. ಆ ಪ್ರಮುಖ ಕಾಯ್ದೆಗಳು ಅಂದ್ರೆ ಲಾಸ್ ಇಂಪ್ಲಿಮೆಂಟೆಡ್ ಡ್ಯೂರಿಂಗ್ ದ ರೂಲ್ ಆಫ್ ಈಸ್ಟ್ ಇಂಡಿಯಾ ಕಂಪ್ನಿ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದೊಳಗೆ ರೂಲ್ ಮಾಡತ್ತಿತ್ತಲ್ಲ, ಅಂಥ ಸಂದರ್ಭದೊಳಗೆ ಬ್ರಿಟಿಷ್ ಸರ್ಕಾರ ಅಂದ್ರೆ ಇಂಗ್ಲೆಂಡ್ ನಿಂತ ಸ್ವಲ್ಪ ಕಾನೂನುಗಳನ್ನು ಭಾರತದೊಳಗೆ ಏನು ಮಾಡ್ತಾರೋ ಅವ್ರು ಜಾರಿಗೆ ತೊಗೊಂಬರ್ತಾರೆ. ಆ ಕಾಯ್ದೆಗಳು, ಆ ಕಾನೂನುಗಳು ಯಾವಂತ ನೋಡ್ರಿ. ಒಂದೇದ್ದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಯಾವಾಗಿದೆ, 1773. After the implementation of Diwani rights in 1765, the greedy company officials misused this provision and became rich in a corrupt way. ಯಾವಾಗ ಬೆಂಗಾಲದ ದಿವಾನಿ ರೈಟ್ ಬ್ರಿಟಿಷರಿಗೆ ಸಿಕ್ತಲ್ಲ 1765 ನಾನು ನಿಮ್ಗೆ ಹೋದ ತರಗತಿಯಲ್ಲಿ ಹೇಳಿದ್ದೈತಿ. ಸೆಕೆಂಡ್ ಚಾಪ್ಟರ್ನಾಗ ಏನು ಕಲ್ತೇವೆ ನಾವು, ಬಕ್ಸಾರ್ ವಾರ ಬ್ಯಾಟಲ್ ಆಫ್ ಪ್ಲಾಸಿ ಅಂತ ಕಲ್ತೇವೆ. ಆ ಬಕ್ಸಾರ್ ವಾರದ ರಿಸಲ್ಟ್ನಾಗ ಏನೈತಂದ್ರೆ, ಯಾವಾಗ ಶಾ ಆಲಂ ಟು ಶಿವಾಜುದ್ದೌಲಾ ಮತ್ತು ಮೀರ್ ಕಾಸಿಂ ಸೋಲ್ತಾರಲ್ಲ, ಅಂಥ ಟೈಮ್ನಾಗ ಶಾ ಆಲಂ ಏನು ಮಾಡ್ತಾನೆ, ಬೆಂಗಾಲದ ದಿವಾನಿ ಹಕ್ಕನ್ನು ಯಾರಿಗೆ ಕೊಡ್ತಾನೆ, ಬ್ರಿಟಿಷರಿಗೆ ಕೊಡ್ತಾನೆ. ದಿವಾನಿ ಹಕ್ಕಂದ್ರೆ ಏನಂದ್ರೆ, ಬೆಂಗಾಲದೊಳಗಿನ ಕಂದಾಯ ವಸೂಲಾತಿರ್ತೈತಲ್ಲ, ಕಂದಾಯ ವಸೂಲಿ ಮಾಡಿ ಅದನ್ನು ಬಳಕೆ ಮಾಡುವ ಅಧಿಕಾರ ಯಾರ ಕಡೆ ಇರ್ತೈತೆ ಅಂದ್ರೆ ಬ್ರಿಟಿಷರ ಕಡೆ ಇರ್ತೈತೆ. ಹೌದಾ? ಅದಕ್ಕೆ ಏನಂತ ನಾವು ದಿವಾನಿ ರೈಟ್ಸ್ ಅಂತ ಕರಿತೇವೆ. ದಿವಾನಿ ರೈಟ್ಸ್ ಬ್ರಿಟಿಷರಿಗೆ ಸಿಕ್ಕಿದ ಮೇಲೆ ಆ ಬ್ರಿಟಿಷ್ ಆಫೀಷಿಯಲ್ಸ್ ಇರ್ತಾರಲ್ಲ, ಆಫೀಷಿಯಲ್ಸ್ ಅಂದ್ರೆ ಅಧಿಕಾರಿಗಳು ಅದನ್ನ ಮಿಸ್ಯೂಸ್ ಮಾಡ್ಕೋತಾರೆ. ಅದ್ರ ಮಿಸ್ಯೂಸ್ ಮಾಡ್ಕೊಂಡ ಎಲ್ಲಾರು ಆಫೀಸರ್ಸ್ಗಳು ಏನಕ್ಕಾರಲ್ಲ, ಕರಪ್ಟ್ ಆಗ್ತಾರೆ, ಭ್ರಷ್ಟಾಚಾರಿಗಳು ಆಗ್ತಾರೆ. ನೆಕ್ಸ್ಟ್ ನೋಡ್ರಿ, ಕರಪ್ಷನ್ ಸ್ಪೈರಲ್ಡ್ ಔಟ್ ಅಂದ್ರೆ ತೀವ್ರತರವಾದಂತಲ್ಲಿ ಅಂದ್ರೆ ಎಲ್ಲಾ ಆಫೀಸರ್ಸ್ಗಳು ಕಡು ಭ್ರಷ್ಟರಾದರು. ಎಡ್ಮಂಡ್ ಬರ್ಕ್, a member of the British Parliament, criticized the corruption in the British East India Company. ಅಲ್ಲೇ ಬ್ರಿಟಿಷ್ ಪಾರ್ಲಿಮೆಂಟ್ನಾಗ ಒಬ್ಬವ ವ್ಯಕ್ತಿ ಅಂದ್ರೆ ಅಧಿಕಾರಿ ಇರ್ತಾನ. ಆ ಬ್ರಿಟಿಷ್ ಪಾರ್ಲಿಮೆಂಟ್ ಅದವ ಮೆಂಬರ್ಶಿಪ್ ಇರ್ತಾನ. ಆ ಮೆಂಬರ್ ಇದ್ದಾಗ ಎಡ್ಮಂಡ್ ಬರ್ಕ್ ಏನು ಹೇಳ್ತಾನಂದ್ರೆ, ಇಲ್ಲಿ ನೋಡ್ರಿ, ಇವ ಟೀಕೆ ಮಾಡ್ತಾನ. ಏನಂತ ಟೀಕೆ ಮಾಡ್ತಾನಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗ he criticized the tax payment received by the British government from the British East India Company as criminal tax. ಇವು ಏನು ಎಡ್ಮಂಡ್ ಬರ್ಕ್ ಏನಂತ ಕ್ರಿಟಿಸೈಸ್ ಮಾಡ್ತಾನಂದ್ರೆ, ಟೀಕೆ ಮಾಡ್ತಾನಂದ್ರೆ, ಏನು ಬ್ರಿಟಿಷ್ ಸರ್ಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಲಿಂತ ತಗೊಳಕತ್ತಲ್ಲ ತೆರಿಗೆ, ಆ ತೆರಿಗೆಯನ್ನ ಇವ ಅಪರಾಧ ತೆರಿಗೆ, ಕ್ರಿಮಿನಲ್ ಟ್ಯಾಕ್ಸ್ ಅಂತ ಕರಿತಾನೆ. ಯಾರ? ಎಡ್ಮಂಡ್ ಬರ್ಕ್.
ಹಂಗ್ಯಾಕೆ ಕರೆದ್ ನೋಡ್ರಿ. He was forced to criticize in this manner as the government remained silent to the fact of corruption among the company officials. ಇವ್ಯಾಕೆ ಹಂಗೆ ಟೀಕೆ ಮಾಡ್ತಾನಂದ್ರ, ಎದಕ್ಕಂದ್ರ ಇಲ್ಲಿ ಬ್ರಿಟಿಷ್ ಸರ್ಕಾರ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕರಪ್ಟ್ ವೇ ಒಳಗೆ ಏನು ಮಾಡತೈತಿ, ಹಣವನ್ನ ವಸೂಲಿ ಮಾಡತೈತಿ, ಟ್ಯಾಕ್ಸ್ ಅನ್ನ ಪಡ್ಯಾಕತೈತಿ ಅಂತ ಬ್ರಿಟಿಷ್ ಗೌರ್ಮೆಂಟಿಗೆ ಗೊತ್ತೈತಿ. ಆದ್ರೂ ಅದು ಏನೈತಿ, ಸೈಲೆಂಟ್ ಐತಿ. ಅದ್ರ ಸಲುವಾಗಿ ಇವೇನ್ ಮಾಡ್ತಾನ, ಆ ರೀತಿ ಒಳಗ ಆ ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡ್ತಾನ, ಕ್ರಿಟಿಸೈಸ್ ಮಾಡ್ತಾನ. ಯಾರ? ಎಡ್ಮಂಡ್ ಬರ್ಗ್. ಮೆನಿ ಕಂಪನಿ ಆಫೀಷಿಯಲ್ಸ್ ಹ್ಯಾಡ್ ಬಿಕೇಮ್ ಸೂಪರ್ ರಿಚ್ ಅಂಡ್ ಮೆನಿ ಇನ್ ಇಂಗ್ಲೆಂಡ್ feared that these people may upset the very political setup of England. ಅಂದ್ರೆ ಇಂಡಿಯಾದೊಳಗೆ ಯಾರ ಇವ್ರು ಇದ್ರಲ್ಲ, ಬ್ರಿಟಿಷ್ ಆಫೀಸರ್ಸ್ ಸೂಪರ್ ರಿಚ್ ಆದ್ರ ಅವ್ರು. ಹೆಂಗ ಟ್ಯಾಕ್ಸ್ ವಸೂಲಿ ಮಾಡಾಕತ್ರಲ್ಲ, ಹಂಗ ಏನಾಗತ್ತ, ಸೂಪರ್ ರಿಚ್ ಆಗುದಕ್ಕ ಆಟೋಮೆಟಿಕ್ಲಿ ಏನಾತಂದ್ರ ಇಂಗ್ಲೆಂಡ್ದಾಗ ಇದ್ದಿದ್ದ ಅಧಿಕಾರಿಗಳಿಗೆ ಏನಾಗತ್ತಂದ್ರ ಹೆದರಿಕೆ ಬರಾಕತ್ತ. ಎದಕ್ಕ? ಇವ್ರು ಇಷ್ಟು ರಿಚ್ ಆಗಾಕತ್ತಾರಂದ್ರ ಇವರು ನಮ್ಮ ಇಂಗ್ಲೆಂಡಿನ ಸರ್ಕಾರನ ಬುಡಮೇಲು ಮಾಡ್ಬೋದು, ಅಷ್ಟು ಪವರ್ಫುಲ್ ಆಗ್ಯಾರ. ಇವರು ಸಂಪಾದಿಸಿದ ಹಣದ ಪ್ರಮಾಣ ಎಷ್ಟಿತ್ತಂದ್ರ ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನ ಏನ್ ಮಾಡ್ಬೋದಿತ್ತಾರ, ಬದಲಾಯಿಸಬಹುದು. ಅಷ್ಟು ಪವರ್ ಇದ್ದಿದ್ದಕ್ಕ ಇಲ್ಲಿ ಇಂಗ್ಲೆಂಡಿನ ಜನರಲ್ಲಿ ಇದೇನಿತ್ತು, ಭಾಳ ಮಂದಿಗೆ ಹೆದರಿಕಿತ್ತದ. ದ ರೆಗ್ಯುಲೇಟಿಂಗ್ ಆಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಇನ್ ದಿಸ್ ಬ್ಯಾಕ್ಗ್ರೌಂಡ್ ಇನ್ 1773. ಇದ್ರ ಮೂಲಕನ 1773 ಒಳಗ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಜಾರಿ ತಗೊಂಡ್ಬರ್ತಾರೆ. ಮೇನ್ ಫ್ಯೂಚರ್ಸ್ ಆಫ್ ದ ಆಕ್ಟ್. ಈ ಕಾಯ್ದೆ ಪ್ರಮುಖ ಲಕ್ಷಣಗಳು. ಇಲ್ಲೇ ಫ್ಯೂಚರ್ಸ್ ಅಂದ್ರೆ ಲಕ್ಷಣಗಳು, ನೆನ್ಪಿಟ್ಕೋರಿ. ಫ್ಯೂಚರ್ಸ್ ಮೀನ್ಸ್ ಲಕ್ಷಣಗಳು. ಮತ್ತು ಇನ್ನೊಂದು ವರ್ಡ್ ಬರ್ತೈತಿ ಕ್ಯಾರೆಕ್ಟರಿಸ್ಟಿಕ್ಸ್. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರು ಲಕ್ಷಣಗಳನ್ನ, ಫ್ಯೂಚರ್ಸ್ ಅಂದ್ರು ಲಕ್ಷಣಗಳನ್ನ. ಫಸ್ಟ್ ಒನ್, ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಆಕ್ಟ್ ದೇರ್ ವೇರ್ 3 ಪ್ರೆಸಿಡೆನ್ಸೀಸ್ ಅಂಡರ್ ಬ್ರಿಟಿಷ್ ರೂಲ್. ದೇ ಆರ್ ಬೆಂಗಾಲ್, ಮದ್ರಾಸ್ ಅಂಡ್ ಬಾಂಬೆ. ಇನ್ನೊಂದಿಲ್ಲಿ ಈ ರೆಗ್ಯುಲೇಟಿಂಗ್ ಆಕ್ಟ್, ಈ ಕಾಯ್ದೆ ಜಾರಿಗೆ ಆಗೋಕ್ಕಿಂತ ಮುಂಚೆನ ಭಾರತದೊಳಗ ಬ್ರಿಟಿಷ್ರ 3 ಪ್ರಮುಖ ಪ್ರೆಸಿಡೆನ್ಸಿಗಳು ಇದ್ದು. ಅವು ಯಾವ್ಯಾವ ಅಂದ್ರ ಬೆಂಗಾಲ, ಮದ್ರಾಸ್, ಬಾಂಬೆ. ಯಾವ್ಯಾವ ಇದು ನೆನಪಿಟ್ಕೋರ ಕಂಪಲ್ಸರಿ. ಬೆಂಗಾಲ್, ಮದ್ರಾಸ್, ಬಾಂಬೆ. They were the 3 important presidencies of the British. All these 3 were independent administrative units. ಈ 3 ಪ್ರೆಸಿಡೆನ್ಸಿಗಳು ಇದ್ದು ಅಲ್ಲ, ಅವು ಇಂಡಿಪೆಂಡೆಂಟ್ ಇದ್ದು, ಸ್ವತಂತ್ರ ಇದ್ದು, ಒಂದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಇದ್ರಕ್ಕಿಲ್ಲ. ಅಂಡರ್ ರೆಗ್ಯುಲೇಟಿಂಗ್ ಆಕ್ಟ್ ದ ಬೆಂಗಾಲ್ ಪ್ರೆಸಿಡೆನ್ಸಿ ಗೇನ್ ಕಂಟ್ರೋಲ್ ಓವರ್ ದ ಅದರ್ 2 ಪ್ರೆಸಿಡೆನ್ಸೀಸ್. ಯಾವಾಗ 1773 ಒಳಗ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ಬ್ರಿಟಿಷ್ ಜಾರಿಗೆ ತಗೊಂಬಂದ್ರಲ್ಲ, ಆಟೋಮೆಟಿಕ್ಲಿ ಇಲ್ಲಿ ಬೆಂಗಾಲ್ ಪ್ರೆಸಿಡೆನ್ಸಿಗೆ ಏನ ಅಧಿಕಾರ ಸಿಕ್ತಂದ್ರ ದೇ ಗಾಟ್ ದ ಕಂಟ್ರೋಲ್ ಓವರ್ ದ 2 ಪ್ರೆಸಿಡೆನ್ಸೀಸ್. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ, ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತಂದ್ರ ಅಂದ್ರ ಬೆಂಗಾಲ್ ಪ್ರೆಸಿಡೆನ್ಸಿ ಏನತ್ತಿಲ್ಲ ಹೆಚ್ಚಿನ ಅಧಿಕಾರವನ್ನ ಪಡ್ಕೊಂತ, ಈ ಬೆಂಗಾಲ್ ಪ್ರೆಸಿಡೆನ್ಸಿ ಇವ್ ಎರಡು ಬಾಂಬೆ ಮತ್ತು ಮದ್ರಾಸ್ 2 ಪ್ರೆಸಿಡೆನ್ಸಿ ಮೇಲೆ ತನ್ನ ಕಂಟ್ರೋಲವನ್ನ ಸಾಧಿಸ್ತಿದೆ. ಯಾವ್ದ? ಬೆಂಗಾಲ್ ಪ್ರೆಸಿಡೆನ್ಸಿ. ನೋಡ್ರಿ. ಸೆಕೆಂಡ್ ಒನ್, ದ ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ದ ಗವರ್ನರ್ ಜನರಲ್ ಆಫ್ ಆಲ್ ದ 3 ಪ್ರೆಸಿಡೆನ್ಸೀಸ್. ಏನ್ ಅಂದ್ರೆ ಬೆಂಗಾಲ್ ಒಳಗೆ ಗವರ್ನರ್ ಇದ್ದಲ್ಲವ, ಇದ ರೆಗ್ಯುಲೇಟಿಂಗ್ ಆಕ್ಟ್ ಥ್ರೂ ಏನಕ್ಕೈತಂದ್ರ ಅವ ಈ 3 ಪ್ರೆಸಿಡೆನ್ಸೀಸ್ ಗವರ್ನರ್ ಜನರಲ್ ಆಗಿ ಅವಂಗ ಮಾಡ್ತಾರ. ಯಾರೀಗ? ಬರೀ ಬೆಂಗಾಲಕ್ಕಷ್ಟ ಗವರ್ನರ್ ಇರ್ತಾನೋ, ಬಟ್ ಯಾವಾಗ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ ತಗೊಂಡ್ಬರ್ತಾರಲ್ಲ, ಯಾರು ಬೆಂಗಾಲ್ ಒಳಗೆ ಗವರ್ನರ್ ಇರ್ತಾರಲ್ಲ ಅವ್ ಮುಂದಾಗಿ ಏನಕ್ಕಂದ್ರ ಈ 2 ಪ್ರೆಸಿಡೆನ್ಸಿ ಮೇಲೆ ಅವ್ ಗವರ್ನರ್ ಜನರಲ್ ಆಗ್ತಾನ. ಯಾರ? ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಗವರ್ನರ್ ಜನರಲ್ ವಾಸ್ ಅಥರೈಸ್ ಟು ಡೈರೆಕ್ಟ್. ಇಲ್ಲಿ ನೋಡ್ರಿಲೆ, ಗವರ್ನರ್ ಜನರಲ್ ಬೆಂಗಾಲ್ ಗವರ್ನರ್ಗ ಏನ್ ಅಧಿಕಾರ ಸಿಗ್ತೈತಂದ್ರ, ಅಥರೈಸ್ ಅಂದ್ರ ಅಧಿಕಾರ, ಏನ್ ಅಧಿಕಾರ ಸಿಗ್ತೈತಂದ್ರ ಡೈರೆಕ್ಟ್. ಇದು ನೆನ್ಪಿಟ್ಟವ್ರಿ. ಡೈರೆಕ್ಟ್ ಅಂದ್ರ ನಿರ್ದೇಶಿಸುವುದು, ಎಕ್ಸಸೈಸ್ ಕಂಟ್ರೋಲ್ ಅಂದ್ರ ನಿಯಂತ್ರಣ, ಸೂಪರ್ವೈಸ್ ಅಂದ್ರೆ ಮೇಲ್ವಿಚಾರಣೆ. ಅವ್ರು ಏನ್ ಮಾಡತ್ತಾರ ಏನಿಲ್ಲ ಅದನ್ನ ಮೇಲ್ವಿಚಾರಣೆ ಮಾಡುದು. ದ ಅದರ್ 2 ಪ್ರೆಸಿಡೆನ್ಸೀಸ್, ಇಲ್ಲಿ ಬೆಂಗಾಲ್ ಗವರ್ನರ್ ಜನರಲ್ ಏನ್ ಬಂತಂದ್ರ ಅಧಿಕಾರ, ಮತ್ತ ಇವ್ 2 ಪ್ರೆಸಿಡೆನ್ಸಿ ಇದ್ದು ಅಲ್ಲ, ಮದ್ರಾಸ್ ಮತ್ತು ಬಾಂಬೆ, ಆ 2 ಪ್ರೆಸಿಡೆನ್ಸಿಗಳನ್ನ ನಿರ್ದೇಶಿಸುವ, ಅವ್ರ ಮೇಲಿನ ಕಂಟ್ರೋಲ್, ಮತ್ತು ಆಮೇಲೆ ಅವುಗಳನ್ನ ಮೇಲ್ವಿಚಾರಣೆ ಮಾಡುವ ಅಧಿಕಾರ ಯಾರ ಕಡೆ ಬಂತಂದ್ರ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ನೆಕ್ಸ್ಟ್ ನೋಡ್ರಿ. Bombay and Madras presidencies could not declare war on anyone or enter into peace agreement without prior approval of the Governor General of Bengal Presidency and the Board of Directors of the British East India Company. ಇಲ್ಲಿ ಇನ್ನೊಂದು ಏನು ಅಧಿಕಾರ ಸಿಕ್ತಂದ್ರ ಬೆಂಗಾಲ್ ಪ್ರೆಸಿಡೆನ್ಸಿಗ, ಇಲ್ಲಿ ಏನಾರ ಇವು ಮದ್ರಾಸ್ ಮತ್ತು ಬಾಂಬೆ ಸರ್ಕಾರ ಯಾವುದೇ ದೇಶದ ಮೇಲೆ ಆಕ್ರಮಣ ಮಾಡ್ಬೇಕ, ಏನಾರ ಅಗ್ರಿಮೆಂಟ್ ಮಾಡ್ಕೋಬೇಕಂದ್ರ ಕಂಪಲ್ಸರಿ ಅವರ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಡೈರೆಕ್ಟರ್ಸ್ ಇದ್ರಲ್ಲ,
ಆ ಡೈರೆಕ್ಟರ್ಸ್ ಕಡೆ ಕಂಪಲ್ಸರಿ ಅವ್ರು ಏನು ಮಾಡ್ಬೇಕಾ ಅಪ್ರೂವಲ್ ಪಡ್ಕೋಬೇಕು. ಸಿಂಪಲ್ ಆಗಿ ತಿಳ್ಕೊರಿ. ಬಂಗಾಳ ಸರ್ಕಾರ ಏನಂದ್ರ ಬಾಂಬೆ ಮತ್ತು ಭದ್ರಾಸ್ ಏನಾರ ಬ್ಯಾರೆ ಪ್ರದೇಶದ ಮೇಲೆ ಆಕ್ರಮಣ ಮಾಡ್ಬೇಕಪ್ಪ, ಏನಾರ ರಾಜಿ ಸಂಧಾನ ಮಾಡ್ಬೇಕಂತಂದ್ರ ಕಂಪಲ್ಸರಿ ಅವ್ರ ಯಾರ ಪೂರ್ವಾನುಮತಿ ಪಡ್ಕೋಬೇಕಂದ್ರ ಬಂಗಾಳ ಗೌರ್ಮೆಂಟ್ ಆ್ಯಂಡ್ ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಕಂಪಲ್ಸರಿ ಅವರ ಎರಡೂದರ ಅಪ್ರೂವಲ್ ಪಡ್ಕೋಬೇಕು. ಆಯ್ತಾ? ಇನ್ನೊಂದು ಪ್ರದೇಶದ ಮೇಲೆ ಆಕ್ರಮಣ ಮಾಡ್ಬೇಕು, ಇಲ್ಲಾಂದ್ರೆ ಶಾಂತಿ ಸಂಧಾನ ಮಾಡ್ಬೇಕಂದ್ರೆ ಹ್ಯಾವ್ ಟು ಟೇಕ್ ದ ಪರ್ಮಿಷನ್ ಆಫ್ ದ ಯಾರ್ಯಾರ್ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ and the board of directors of the British East India Company. Only during acute emergencies they were entitled to act independently. ಏನಾರ ಅತ್ಯಂತ ಅವಶ್ಯಕವಾಗಿ ಏನಾರ ಅಂತ ಸಂದರ್ಭ ಅಂತಂದ್ರೆ ಅಷ್ಟೇ ಏನು ಮಾಡ್ಬೇಕು ಅವ್ರ ಇಂಡಿಪೆಂಡೆಂಟ್ ಆಗಿ ಆಕ್ಟ್ ಮಾಡಕ್ಕೆ ಅವಕಾಶ ಇತ್ತು. ಯಾರೀಗ ಮದ್ರಾಸ್ ಮತ್ತು ಬಾಂಬೆ. ಇಲ್ಲಾಂದ್ರೆ ಅವ್ರು ಕಂಪಲ್ಸರಿ ಯಾರು ಪರ್ಮಿಷನ್ ಕೇಳ್ಬೇಕಾ ಬೆಂಗಾಲದ ಗವರ್ನರ್ ಜನರಲ್ದ ಮತ್ತು ಆಮೇಲೆ ಡೈರೆಕ್ಟರ್ಸ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ಅಧಿಕಾರಿಯ ಅಪ್ರೂವಲ್ ಪಡ್ಕೋಬೇಕು. According to this act, Supreme Court was established in Calcutta. ನೆನಪಿಟ್ಕೋರಿ ಕಂಪಲ್ಸರಿ. ಈ 1773ರ ಕಾಯ್ದೆ ಮೂಲಕ ಸುಪ್ರೀಂ ಕೋರ್ಟನ್ನು ರಚನೆ ಮಾಡ್ತಾರೆ. ಅದು ಸುಪ್ರೀಂ ಕೋರ್ಟನ್ನು ಎಲ್ಲೇ ಸ್ಥಾಪನೆ ಮಾಡ್ತಾರಂದ್ರೆ ಕಲ್ಕತ್ತಾ ಒಳಗೆ ಸ್ಥಾಪನೆ ಮಾಡ್ತಾರೆ. ನೆನಪಿಟ್ಕೋರಿ. ಸುಪ್ರೀಂ ಕೋರ್ಟನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರ ಕಲ್ಕತ್ತಾ. ಅದು ಯಾವ ಆ್ಯಕ್ಟ್ ಥ್ರೂ 1773. 1 ಮಾರ್ಕ್ಸ್ ಫಿಕ್ಸ್ ಇದೆ ನೋಡ್ರಿ. ನೆಕ್ಸ್ಟ್ in this central court one chief justice and 3 ordinary judges. ಇದ್ರೊಳಗೆ ಏನಂದ್ರ ಒಬ್ಬ ಮುಖ್ಯ ನ್ಯಾಯಾಧೀಶ, ಈ ಒಬ್ಬ ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶ ಮತ್ತು ಉಳ್ಕಿದ್ದ 3 ಮಂದಿ ಸಾಮಾನ್ಯ ನ್ಯಾಯಾಧೀಶರು ಕಾರ್ಯನಿರ್ವಹಿಸಬೇಕಿತ್ತು. ಎಲ್ಲೇ ಸುಪ್ರೀಂ ಕೋರ್ಟ್ ಆಫ್ ಕಲ್ಕತ್ತಾ. ನೆಕ್ಸ್ಟ್ like this as the same of the regulating act suggests, the act aimed at regulating the company affairs and its administration in India under the control of the British government. ರೆಗ್ಯುಲೇಟಿಂಗ್ ಆ್ಯಕ್ಟ್ ಇದರ ಹೆಸರು ಏನು ಸೂಚಿಸ್ತದೆ ಅಂದ್ರಲ್ಲಿ ಏನು ಭಾರತದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮ್ಯಾಲಿನೂ ಯಾರ್ದು ನಿಯಂತ್ರಣ ಇರ್ಬೇಕಾ ಬ್ರಿಟಿಷ್ ಸರ್ಕಾರದ ಇರ್ಬೇಕಾ ಮತ್ತು ಭಾರತದೊಳಗೆ ಏನು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಐತಲ್ಲ ಅದು ಪೂರ್ತಿ ಯಾರು ಅಂಡರ್ ಇರ್ಬೇಕಂತ ಇದನ್ನ ಜಾರಿಗೆ ತೊಗೊಂಬರ್ತಾರೆ. ಅಂದ್ರೆ ಬ್ರಿಟಿಷ್ ಗೌರ್ಮೆಂಟ್ ಅಂಡರ್ ಇರ್ಬೇಕಂತ ಏನು ಮಾಡ್ತಾರೆ ಇವ್ರ ರೆಗ್ಯುಲೇಟಿಂಗ್ ಆ್ಯಕ್ಟನ್ನು 1773 ಒಳಗೆ ಜಾರಿಗೆ ತೊಗೊಂಬರ್ತಾರೆ. ಪೀಟ್ಸ್ ಇಂಡಿಯಾ ಆ್ಯಕ್ಟ್ 1784. ಇಲ್ಲಿ ನೋಡ್ರಿ 1784 ಒಳಗೆ ಪೀಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತೊಗೊಂಬರ್ತಾರ. ನೋಡ್ರಿ ಇಲ್ಲಿ ಪೀಟ್ಸ್ ಅಂದ್ರೆ ತಿಳ್ಕೊರಿಲ್ಲ. ಪೀಟ್ಸ್ ಅಂದ್ರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೆಸರು ಇರ್ತೈತೆ ಮತ್ತದ. ನೀವು ಪೀಟ್ಸ್ ಮತ್ತು ಇದ್ರ ಮೀನಿಂಗ್ ಏನು ಅದಲ್ಲ. ಪೀಟ್ಸ್ ಅಂದ್ರೆ ಅವ್ರ ಅಧಿಕಾರಿಗಳು ಇರ್ತಾರಲ್ಲ ಆ ಅಧಿಕಾರಿಗಳ ಹೆಸರನ್ನ ಇಟ್ಟು ಅದನ್ನ ಯಾವ ಕಾಯ್ದೆನ ಮಾಡಕ್ಕೆ ಬಂದಿರ್ತಾರಲ್ಲ ಆ ಅಧಿಕಾರಿ ಹೆಸರನ್ನ ಏನು ಮಾಡಿರ್ತಾರೆ ಇವ್ರು ಕಾಯ್ದೆ ಅಂತ ಹೆಸರಿಟ್ಟಾರೆ. ಪೀಟ್ಸ್ ಇಂಡಿಯಾ ಆ್ಯಕ್ಟ್ 1784. There were many inconsistencies in the regulating act of 1773. ಇನ್ಕನ್ಸಿಸ್ಟೆನ್ಸಿ ಅಂದ್ರೆ ಅನಿಶ್ಚಿತತೆ. ಅಂದ್ರೆ 1773 ಒಳಗೆ ಏನು ರೆಗ್ಯುಲೇಟಿಂಗ್ ಆ್ಯಕ್ಟನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತೊಗೊಂಬಂದಿತ್ತಲ್ಲ ಅದ್ರೊಳಗೆ ಸ್ವಲ್ಪ ಅನಿಶ್ಚಿತತೆಗಳು ಇದ್ದವು. ಅಂದ್ರೆ ಅದ್ರೊಳಗೆ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಇದ್ದು. ಇನ್ ಆರ್ಡರ್ ಟು ರೆಕ್ಟಿಫೈ ದೆಮ್ ಆ್ಯಂಡ್ ಆಲ್ಸೋ ಟು ಕ್ಲಿಯರ್ಲಿ ಔಟ್ಲೈನ್ ದ ಪವರ್ಸ್ ಆಫ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಆ್ಯಂಡ್ ದ ಬ್ರಿಟಿಷ್ ಗೌರ್ಮೆಂಟ್ ಇಟ್ಸ್ ಇಂಡಿಯಾ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್. ಮತ್ತಿಲ್ಲಿ ಇವು ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು ಅಂದರೆ 1773 ಕಾಯ್ದೆ ಒಳಗೆ ಏನೇನು ಅನಿಶ್ಚಿತತೆಗಳು ಇದ್ದು ಅಲ್ಲ ಅವುಗಳನ್ನು ನಿವಾರಿಸುವುದು. ಅದರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಮತ್ತು ಕಂಪ್ನಿ ಸರ್ಕಾರಕ್ಕಿದ್ದ ಅಧಿಕಾರದ ಮಿತಿಗಳನ್ನು ಸ್ಪಷ್ಟಪಡಿಸುವುದು ಇದರದ ಈ ಪೀಟ್ಸ್ ಇಂಡಿಯಾ ಕಾಯ್ದೆಯ ಪ್ರಮುಖ ಉದ್ದೇಶ ಇತ್ತು. ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯ ನೀನು ಅಧಿಕಾರ ಲಿಮಿಟೇಷನ್ ಇಟ್ಟೈತಪ್ಪ, ಇಷ್ಟದ್ರೊಳಗೆ ನೀನು ಕೆಲಸ ಮಾಡ್ಬೇಕಾ, ಇಷ್ಟದ್ರೊಳಗೆ ನೀನು ಆಡಳಿತ ನಡೆಸ್ಬೇಕಂತ ಸ್ವಲ್ಪ ಅವ್ರಿಗೆ ರೆಸ್ಟ್ರಿಕ್ಷನ್ ಹಾಕಕ್ಕೆ ಅವರ ಮಿತಿಗಳನ್ನು ನಿರ್ಧಾರ ಮಾಡಕ್ಕನ ಏನು ಮಾಡಿದ್ರ ಪೀಟ್ಸ್ ಇಂಡಿಯಾ ಆ್ಯಕ್ಟನ್ನು ಜಾರಿಗೆ ತೊಗೊಂಬಂದಿದ್ರು. ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ರೆಸ್ಟ್ರಿಕ್ಟೆಡ್ ದ ಪವರ್ಸ್ ಆಫ್ ದ ಈಸ್ಟ್ ಇಂಡಿಯಾ ಕಂಪ್ನಿ. ಇಲ್ಲಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತೈತಿ ಪೂರ್ತಿ ಟೋಟಲ್ ಆಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಧಿಕಾರದನ್ನ ರೆಸ್ಟ್ರಿಕ್ಟ್ ಮಾಡ್ತೈತಿ. ಏನು ಮಾಡ್ತೈತಿ ನಿನ್ನ ಅಧಿಕಾರ ಇಟ್ಟೈತಿ, ನೀ ಇಷ್ಟದ್ರೊಳಗೆ ನೀನು ಕೆಲಸ ಮಾಡ್ಬೇಕಂತ ಏನು ಮಾಡ್ತೈತಿ ಸ್ವಲ್ಪ ರೆಸ್ಟ್ರಿಕ್ಷನ್ ಆಕೈತಿ. ಯಾರಿಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ. ಮುಂದಿಂದಾಗ ನೋಡ್ರಿ another important aspect of this act was the establishment of the board of controllers consisting of 6 commissioners. ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ಈ ಕಾಯ್ದೆದ ಇವರ ನಿಯಂತ್ರಣ ಮಂಡಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅಂದ್ರೆ ನಿಯಂತ್ರಣ ಮಂಡಳಿ. ಅದ್ರೊಳಗೆ ಎಷ್ಟು ಮಂದಿ ಮೆಂಬರ್ಸ್ ಇರ್ತಾರೆ ಅಂದ್ರೆ ಕಮಿಷನರ್ಸ್ ಅಂದ್ರೆ 6.
ಅಂದ್ರೆ ನಿಯಂತ್ರಣ ಮಂಡಳಿಯನ್ನ ಸ್ಥಾಪನೆ ಮಾಡ್ತಾರ. ಆ ನಿಯಂತ್ರಣ ಮಂಡಳಿ ಒಳಗ 6 ಮಂದಿ ಕಮಿಷನರ್ಗಳನ್ನ ನೇಮಕ ಮಾಡಿರ್ತಾರೆ. ದ ಬೋರ್ಡ್ ಆಫ್ ಕಂಟ್ರೋಲರ್ಸ್ ರಿಪ್ಲೇಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಮತ್ತೆ ಇಲ್ಲಿ ಮೊದ್ಲಕ್ಕ ನಾವು ನೋಡೇವಿ, ಅದ ಮೊದ್ಲಕ್ಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಒಳಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ರ. ಬಟ್ ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡ್ತೈತೆ ಅಂದ್ರೆ ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬದಲಾಗಿ ಬ್ರಿಟಿಷ್ ಗೌರ್ಮೆಂಟ್ ರಿಪ್ಲೇಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಟು ದ ಬೋರ್ಡ್ ಆಫ್ ಕಂಟ್ರೋಲರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಏನ್ ಮಾಡ್ತಾರ, ತೆಗಿತಾರ. ಬೋರ್ಡ್ ಆಫ್ ಕಂಟ್ರೋಲರ್ಸ್ ಅನ್ನ ಏನ್ ಮಾಡ್ತಾರ, ನೇಮಕ ಮಾಡ್ತಾರ. ನೆಕ್ಸ್ಟ್ ನೋಡ್ರಿ, this board had powers to direct and control the issues related to land taxes, military and civil areas. ಏನಿದು ಅಧಿಕಾರಕ್ಕೆ ಬಂದಿತ್ತಲ್ಲ ಬೋರ್ಡ್ ಆಫ್ ಕಂಟ್ರೋಲರ್ಸ್, ಇದು ನಾಗರಿಕ, ಮಿಲಿಟರಿ ಮತ್ತು ಕಂದಾಯದ ವಿಷಯಗಳಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರವನ್ನು ಪಡೆದಿತ್ತು. ಯಾವ್ದ ಬೋರ್ಡ್ ಆಫ್ ಕಂಟ್ರೋಲರ್ಸ್ ನೋಡ್ರಿ. ಎದುರು ಯಾವ್ಯಾವ ಇದ್ರೊಳಗೆ ಅವರು ನಿಯಂತ್ರಣವನ್ನು ಹೇರ್ಬೋದ, ಲ್ಯಾಂಡ್ ಟ್ಯಾಕ್ಸಸ್, ಟ್ಯಾಕ್ಸ್ ಅನ್ನು ವಸೂಲಿ ಮಾಡೋದ್ರೊಳಗೆ ನಿಯಂತ್ರಣ ಯಾರಿಗ, ಬೋರ್ಡ್ ಆಫ್ ಕಂಟ್ರೋಲರ್ಸ್. ಬೋರ್ಡ್ ಆಫ್ ಕಂಟ್ರೋಲ್ಸ್ ಅಂದ್ರೆ ಕಂಪಲ್ಸರಿ ಯಾರು ಇದು ಅಂಡರ್ ಕೆಲಸ ಮಾಡತ್ತಿತ್ತ, ಬ್ರಿಟಿಷ್ ಗೌರ್ಮೆಂಟ್, ನಾಟ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಮತ್ತು ಮಿಲಿಟರಿ ರಿಲೇಟೆಡ್, ನೆಕ್ಸ್ಟ್ ಆಮೇಲೆ ಸಿವಿಲ್ಸ್ ಏರಿಯಾಸ್ ಅಂದ್ರೆ ನಾಗರಿಕ ಸೇವೆ. ಇವು ಎಲ್ಲಾದ್ರ ಮೇಲೆ ಕಂಟ್ರೋಲ್ ಮಾಡೋದು, ನಿರ್ದೇಶನೆ, ಮೇಲ್ವಿಚಾರಣೆ ಮಾಡುವ ಪೂರ್ತಿ ಅಧಿಕಾರ ಯಾರಿಗಿತ್ತಂದ್ರ ಬೋರ್ಡ್ ಆಫ್ ಕಂಟ್ರೋಲರ್ಸ್. ಮುಂದೆ ದಿಸ್ ಆಕ್ಟ್ ಡಿಕ್ಲೇರ್ಡ್ ದ್ಯಾಟ್ ದ ಇಂಡಿಯನ್ಸ್ ಹ್ಯಾವ್ ಅಟೇನ್ಡ್ ದೇರ್ paramount power in the name of the British Empire only but not on their own. ಇದು ಕಂಪಲ್ಸರಿ ನೆನ್ಪಿಟ್ಕೋರಿ. ಇಲ್ಲಿ ಬ್ರಿಟಿಷರು ಒಂದು ಸ್ಟೇಟ್ಮೆಂಟ್ ಕೊಡತ್ತಾರ. ಏನಂತ ಕೊಡತ್ತಾರ ನೋಡ್ರಿ ಅವ್ರ, ಇಲ್ಲಿ ಭಾರತೀಯರು ತಮ್ಮ ಸಾರ್ವಭೌಮತ್ವನ್ನ ಬ್ರಿಟಿಷರ ರಾಜ್ಯ ಸತ್ತೆಯಲ್ಲೇ ಹೆಸರಿನಲ್ಲಿ ಪಡೆದಿದ್ದಾರೆ, ಇನ್ನ ಅವರದೇ ಸ್ವಂತ ಹಕ್ಕಲ್ಲ. ಇವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿದವ್ರು ಇಲ್ಲಿ ಡಿಕ್ಲೇರ್ ಏನ್ ಮಾಡತ್ತಾರಂದ್ರ, ಏನು ಭಾರತದವ್ರ ಸಾರ್ವಭೌಮತ್ವವನ್ನು ಪಡ್ಕೊಂಡಾರಲ್ಲ, ಅದ್ರ ಇಂಡಿಪೆಂಡೆನ್ಸ್ ಅನ್ನ ಪಡ್ಕೊಳತ್ತಾರಲ್ಲ, ಅದು ಬ್ರಿಟಿಷರ ಹೆಸರಿನಲ್ಲಿ ಪಡ್ಕೊಳತ್ತಾರ, ಅವ್ರ ಸ್ವಂತ ಹಕ್ಕಿಲ್ಲದ್ರಾಗ. ನೋಡ್ರಿ ಹೆಂಗ್ ಹೇಳ್ತಾರ ನೋಡ್ರಿ ಅವ್ರ, ಸಾರ್ವಭೌಮತ್ವ ಅಂದ್ರೆ ತಿಳ್ಕೊರಿ. ಸಾರ್ವಭೌಮತ್ವ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾವು ಇಂಡಿಯಾದವ್ರನ್ನ ತಿಳ್ಕೊರಿ. ನಮ್ಮ ಇಂಡಿಯಾದವ್ರ ಅಂದ್ರೆ ನಮ್ಮ ಮಿನಿಸ್ಟರ್ಸ್ಗಳು ಏನಾರ ಒಂದು ಕಾಯ್ದೆಗಳನ್ನ, ಏನಾರ ಕಾನೂನು ನೀತಿ ನಿಯಮಗಳನ್ನ ಮಾಡಕತ್ತಾರಂದ್ರ ಅವ್ರು ಇಂಡಿಪೆಂಡೆಂಟ್ ಅದಾರ. ಏನಾರ ಅಮೇರಿಕಾದ ಇಲ್ಲಾಂದ್ರೆ ಇಂಗ್ಲೆಂಡ್ ಪರ್ಮಿಷನ್ ತಗೊಂಡ ಅವ್ರು ಏನ್ ಮಾಡತ್ತಿಲ್ಲ, ಯಾವ್ದು ಡಿಸಿಷನ್ ಮಾಡಕತ್ತಿಲ್ಲ. ಇಂಡಿಯಾ ಇಸ್ ಇಂಡಿಪೆಂಡೆಂಟ್ ನೇಷನ್. ದೇ ಹ್ಯಾವ್ ದ ರೈಟ್ ಟು ಟೇಕ್ ದೇರ್ ಓನ್ ಡಿಸಿಷನ್ಸ್ ಟು ಇಂಪ್ರೂವ್ ದ ನೇಷನ್. ಹೌದಾ, ಒಂದು ಏನಾರ ಡಿಸಿಷನ್ ತಗೋಬೇಕ, ಏನಾರ ಇಂಪ್ರೂವ್ ಮಾಡ್ಬೇಕು ಇಂಡಿಯಾಗ ಅಂದ್ರೆ ಕಂಪಲ್ಸರಿ ಅವರ ಇಂಡಿಪೆಂಡೆಂಟ್ ಆಗಿ ಮಾಡ್ಬೋದು. ಇನ್ನೊಂದು ದೇಶ ಮೇಲೆ ಡಿಪೆಂಡ್ ಇಲ್ಲ. ಅದಕ್ಕೆ ಏನಂತೀವಿ, ಸಾರ್ವಭೌಮತ್ವ ಅಂತ ಹೇಳ್ತೇವೆ. ಅಂದ್ರೆ ಇದ ಬ್ರಿಟಿಷರು ಏನ್ ಹೇಳ್ತಾರಂದ್ರಲ್ಲಿ, ಏನು ಭಾರತೀಯರು ಪಡ್ಕೊಂಡಾರಲ್ಲ ಸಾರ್ವಭೌಮತ್ವನ್ನ, ಅದ ಬ್ರಿಟಿಷರ ಹೆಸರಿನಲ್ಲಿ ಪಡ್ಕೊಂಡಾರ. ಅವರು ತನ್ನ ಸ್ವಂತ ಹಕ್ಕಿನಿಂದ ಅವರು ಪಡೆದಿಲ್ಲ ಅಂತ ಹೇಳಾಕತ್ತಾರ ಇಲ್ಲಿ ನೋಡ್ರಿ. ದ ಇಂಡಿಯನ್ಸ್ ಹ್ಯಾವ್ ಅಟೇನ್ಡ್ ದೇರ್ ಪ್ಯಾರಾಮೌಂಟ್ ಪವರ್. ಪ್ಯಾರಾಮೌಂಟ್ ಅಂದ್ರೆ ಸಾರ್ವಭೌಮತ್ವ ಅಧಿಕಾರ. ಈಗ ತಿಳಿಸಿ ಹೇಳಿದ್ನಲ್ಲ, ಸಾರ್ವಭೌಮತ್ವ ಅಂದ್ರೆ ನಾವು ನಮ್ಮ ದೇಶಕ್ಕಾಗಿ, ಅಭಿವೃದ್ಧಿಗಾಗಿ, ಸ್ವಂತಕ್ಕಾಗಿ ಯಾರು ದೇಶದ ಮೇಲೆ ಡಿಪೆಂಡ್ ಇಲ್ಲದ್ದು ನಾವು ಸ್ವತಂತ್ರವಾಗಿ ನಿರ್ಣಯ ನೀತಿ ನಿಯಮಗಳನ್ನ ಪಡ್ಕೋಬಹುದು. ನಮ್ಮ ದೇಶ ಸ್ವತಂತ್ರ. ಹಂಗ ಪ್ಯಾರಾಮೌಂಟ್ ಪವರ್ ಅನ್ನ, ಸಾರ್ವಭೌಮತ್ವ ಪವರ್ ಅನ್ನ ಇವ್ರೇನಾತಾರ, ಬ್ರಿಟಿಷ್ ಎಂಪೈರ್ ಹೆಸರಿನಲ್ಲಿ ಪಡ್ಕೊಂಡಿರ್ ನೀವ, ಅದ್ರ ಮೇಲೆ ನಿಮ್ಮ ಹಕ್ಕಿಲ್ಲ, ನಿಮ್ಮ ಸ್ವಂತ ಹಕ್ಕಿಲ್ಲ ಅಂತ ಹೇಳತ್ತಾರ. ಯಾರ, ಬ್ರಿಟಿಷ್ರ. ಇದು ನೆನ್ಪಿಟ್ಕೋರಿ. ಏನಂತ ಕೇಳ್ಬೋದಿಲ್ಲ, ಯಾವ ಕಾಯ್ದೆಯು ಅಂದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟ ಯಾವ ಕಾಯ್ದೆ ಅಡಿಯಲ್ಲಿ ಬ್ರಿಟಿಷರು ಹೇಳಿದ್ರಂತ ಹೇಳ್ಬೋದು. 1784 ಇಟ್ಸ್ ಇಂಡಿಯಾ ಆಕ್ಟ್ ಅಂಡ್ curtailed the political rights of Indians. ನೋಡ್ರಿ ಕನ್ಕ್ಲೂಸಿವ್ಲಿ ಇಲ್ಲಿ ಏನ್ ಅನ್ನತ್ತಾರಂದ್ರ, ಇಟ್ ಡಿಕ್ಲೇರ್ಡ್ ದ್ಯಾಟ್ ದ ಏರಿಯಾಸ್ ಅಂಡರ್ ದ ಪೊಸೆಷನ್ ಆಫ್, ಇನ್ನೊಂದು ಪಾಯಿಂಟ್ ಐತಿ ನೋಡ್ರಿ, ಅಂಡ್ ಕ್ರುಟೈಲ್ಡ್ ದ ಪೊಲಿಟಿಕಲ್ ರೈಟ್ಸ್ ಆಫ್ ದ ಇಂಡಿಯನ್ ಕನ್ಕ್ಲೂಸಿವ್ಲಿ. ಅಂದ್ರೆ ಏನು ಭಾರತೀಯರ ಕಡೆ ಹಕ್ಕುಗಳು ಇದ್ವಲ್ಲ, ರಾಜಕೀಯ ಹಕ್ಕುಗಳು ಇದ್ವಲ್ಲ, ಇದು ಅನ್ನೋದ್ರ ಮೂಲಕ ಏನ್ ಮಾಡ್ತಾರವ್ರ, ಈ ರಾಜಕೀಯ ಹಕ್ಕುಗಳನ್ನ ಮೊಟಕುಗೊಳಿಸ್ತಾರ. ಕರ್ಟೇಲ್ಡ್ ಅಂದ್ರೆ ಮೊಟಕುಗೊಳಿಸುವುದು, ಅಂದ್ರೆ ತೆಗೆದೊಗದ್ ಬಿಟ್ರ ಅದನ್ನ. ಇಟ್ ಡಿಕ್ಲೇರ್ಡ್ ದ್ಯಾಟ್ ದ ಏರಿಯಾಸ್ ಅಂಡರ್ ದ ಪೊಸೆಷನ್ ಆಫ್ ದ ಈಸ್ಟ್ ಇಂಡಿಯಾ ಕಂಪನಿ ವೇರ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ದ ಬ್ರಿಟಿಷ್ ಎಂಪೈರ್. ಮತ್ತು ಇವ್ರೇನತ್ತಾರ, ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಸ್ವಲ್ಪ ಪ್ರದೇಶಗಳನ್ನ ತನ್ನ ಅಧೀನಕ್ಕೆ ತಗೊಂಡಿತ್ತಲ್ಲ, ಆ ಎಲ್ಲಾ ಪ್ರದೇಶದ ಮೇಲೆ ಬ್ರಿಟಿಷ್ ಸರ್ಕಾರದ ಅಧಿಕಾರ ಐತಂತ ಹೇಳಿದ್ರು. ಹೆನ್ಸ್ ದ ಗೌರ್ಮೆಂಟ್ ಆಫ್ ಇಂಗ್ಲೆಂಡ್ ವಾಸ್ ದ, ನೋಡ್ರಿ, ಅಲ್ಟಿಮೇಟ್ ರೂಲರ್ ಆಫ್ ಇಂಡಿಯಾ. ಲಾಸ್ಟಿಗೆ ಏನು ಘೋಷಣೆ ಮಾಡ್ತಾರಂದ್ರೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೇಳತ್ತಿಲ್ಲದ, ಬ್ರಿಟಿಷ್ ಗೌರ್ಮೆಂಟ್ ಏನು ಹೇಳತ್ತಂದ್ರ, ಲಾಸ್ಟಿಗ ಏನು ಭಾರತದ ಮೇಲೆ ಪೂರ್ತಿ ಕಂಟ್ರೋಲ್, ಪೂರ್ತಿ ಆಡಳಿತ ಯಾರ್ದಂದ್ರ ಬ್ರಿಟಿಷ್ ಗೌರ್ಮೆಂಟ್ದ ರೂಲ್ ಅಂತ ಹೇಳತ್ತಾರ.
ನೆಕ್ಸ್ಟ್ ಚಾರ್ಟರ್ ಆ್ಯಕ್ಟ್ಸ್ ಇದು ನೆನ್ಪಿಟ್ಕೋರಿ ಯಾವ್ದ ಚಾರ್ಟರ್ ಆ್ಯಕ್ಟ್ಸ್. The main aim of Charter Acts was to extend the license of the East India Company. ಈ ಚಾರ್ಟರ್ ಆ್ಯಕ್ಟ್ಗಳನ್ನು ಬ್ರಿಟಿಷ್ ಗೌರ್ಮೆಂಟ್ ಜಾರಿ ತೊಗೊಂಬರ್ತೈತಿ. ಈ ಚಾರ್ಟರ್ ಆ್ಯಕ್ಟನ್ನು ಜಾರಿ ತೊಗೊಂಬರುವ ಮೂಲ ಉದ್ದೇಶ ಏನಂದ್ರೆ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಆ ಪರವಾನಗಿಯನ್ನು ವಿಸ್ತರಿಸುವುದು. ಅಂದ್ರೆ ಈಗ ನಾವು ಅಂದ್ರೆ ಫಸ್ಟ್ ಚಾಪ್ಟರ್ನಾಗ ಕಲ್ತೇವೆ ನಾವು ಏನಂತ ಐತಲ್ಲಿ 1600 ಡಿಸೆಂಬರ್ 31 ರಾಣಿ ಕ್ವೀನ್ ಎಲಿಜಾಬೆತ್ ಏನು ಮಾಡ್ತಾಳ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಪೂರ್ವದ ದೇಶದೊಂದಿಗೆ ವ್ಯಾಪಾರ ಮಾಡಲು ಪರವಾನಗಿ ಪತ್ರವನ್ನು ನೀಡ್ತಾ ಆಕಿ ಯಾರಿಗೆ ಬ್ರಿಟಿಷ್ ಕ್ವೀನ್ ಎಲಿಜಾಬೆತ್ ಅದ್ರ ಮೂಲಕ ಅದು ಕೊಟ್ಟಿರ್ತಾಳ. ಹೌದಾ, ಇಲ್ಲಿ ಚಾರ್ಟರ್ ಆ್ಯಕ್ಟದ ಮೂಲ ಉದ್ದೇಶ ಏನಂದ್ರೆ ಏನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಭಾರತದ ಕೆಲಸ ಮಾಡತ್ತಿತ್ತಲ್ಲ ಅದರ ಅಧಿಕಾರವನ್ನ 20 ವರ್ಷದ ಮಟ್ಟ ಏನು ಮಾಡೋದು ವಿಸ್ತರಿಸುವುದು. ಎದರದ ಉದ್ದೇಶ ಚಾರ್ಟರ್ ಕಾಯ್ದೆ ನೋಡ್ರಿ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಇದರ ಚಾರ್ಟರ್ ಕಾಯ್ದೆಯ ಮೂಲ ಉದ್ದೇಶ ಇತ್ತು. ನೆಕ್ಸ್ಟ್ ನೋಡಿ ಚಾರ್ಟರ್ ಆಕ್ಟ್ಸ್ ಆಫ್ 1793, 1813, 1833 and 1853 ವೇರ್ ಇಂಪ್ಲಿಮೆಂಟೆಡ್ ಟು ಅಚೀವ್ ದಿಸ್ ಏಮ್. ಇದರ ಮೂಲಕ ಈ ಉದ್ದೇಶವನ್ನು ಸಾಧನೆ ಮಾಡ್ಬೇಕಂತ ಬ್ರಿಟಿಷ್ ಸರ್ಕಾರ ಏನು ಮಾಡ್ತೈತೆ ಅಂದ್ರೆ 1793, 1813, 1833, 1853 ಅಂತ ಏನು ಮಾಡ್ತಾರ 4 ಚಾರ್ಟರ್ ಆ್ಯಕ್ಟ್ಗಳನ್ನು ಜಾರಿಗೆ ತೊಗೊಂಬರ್ತಾರೆ. ಆಸ್ ಆ್ಯಂಡ್ ವೆನ್ ದ ಚಾರ್ಟರ್ಸ್ ವೇರ್ ಇಂಪ್ಲಿಮೆಂಟೆಡ್ ಒನ್ಸ್ ಇನ್ 20 years. ಇನ್ನೊಂದು ಮಾತ್ರ ಏನು ಚಾರ್ಟರ್ ಕಾಯ್ದೆಗಳನ್ನು ಜಾರಿಗೆ ತೊಗೊಂಬರತ್ತಿದ್ರಲ್ಲ ಅದರ ಅವಧಿ ಎಷ್ಟಂದ್ರೆ 20 ವರ್ಷ. ಅಂದ್ರೆ 20 ವರ್ಷದ ಮಟ್ಟ ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಏನು ಮಾಡ್ತೈತಿ ಚಾರ್ಟರ್ ಆ್ಯಕ್ಟ್ ಲೈಸೆನ್ಸ್ ಅನ್ನು ಕೊಡ್ತೈತಿ. ಮತ್ತೆ 20 ವರ್ಷ ಅವ್ರ ಅಧಿಕಾರವನ್ನು ನಡೆಸ್ಬೋದು. ಮತ್ತೆ 20 ವರ್ಷ ಅಂದ್ರೆ ಅವ್ರು ಮುಗಿತೈತಿ ಅಧಿಕಾರ ಅಂದ್ರೆ ಲೈಸೆನ್ಸ್ ಮುಗಿತೈತಿ. ಮತ್ತೊಂದು ಕಾಯ್ದೆ ಚಾರ್ಟರ್ ಕಾಯ್ದೆ ತೊಗೊಂಬರೋದು ಮತ್ತೆ ಅವ್ರು 20 ವರ್ಷ ಏನು ಮಾಡೋದು ಅವ್ರಿಗೆ ಆ ಅಧಿಕಾರವನ್ನು ನೀಡೋದು. ಈಗ ಮತ್ತೆ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ತಿಳಿಲಿಲ್ಲ ಅಂದ್ರೆ ನೋಡಿ. ಫಸ್ಟಿಗೆ 1793 ಜಾರಿಗೆ ತೊಗೊಂಬಂದ್ರೆ ಅಂದ್ರೆ ಈಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ 20 ವರ್ಷ ಲೈಸೆನ್ಸ್ ಸಿಗ್ತಿದೆ. ಈಗ 20 ವರ್ಷದ ಮಟ್ಟ ಏನು ಮಾಡ್ತಾರ ವಿದೌಟ್ ಎನಿ ಕಂಡೀಷನ್ ಏನು ಮಾಡ್ತಾರೆ ವ್ಯಾಪಾರನ ಮಾಡ್ತಾರೆ, ಆಡಳಿತನ ಮಾಡ್ತಾರೆ. ಇವ್ರ ಲೈಸೆನ್ಸ್ ಮುಂದುವರಿತು. ಹೌದಾ, 1793 ಆತ. ನೆಕ್ಸ್ಟ್ 1813 ಮತ್ತೊಂದು ಚಾರ್ಟರ್ ಆ್ಯಕ್ಟನ್ನು ತೊಗೊಂಬಂದ್ರೆ ಡಿಫ್ರೆನ್ಸ್ ನೋಡ್ರಿ ಇಲ್ಲಿ 20 ವರ್ಷ ಐತಿ. ಪ್ರತಿಯೊಂದು ಚಾರ್ಟರ್ ಆ್ಯಕ್ಟ್ ನಡುವೆ 20 years ಗ್ಯಾಪ್ ಐತಿ. ಬೇಕಾದ್ರೆ ಲೆಕ್ಕ ಹಾಕ್ರಿ. ಅಂದ್ರೆ 20 ವರ್ಷಕ್ಕೊಮ್ಮೆ ಆ ಚಾರ್ಟರ್ ಆ್ಯಕ್ಟ್ಗಳನ್ನು ಜಾರಿಗೆ ತೊಗೊಂಬರೋ ಮೂಲಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರವನ್ನು ಭಾರತದೊಳಗೆ ಏನು ಮಾಡಿದ್ರ ವಿಸ್ತರಿಸಿದ್ರ. ನೆಕ್ಸ್ಟ್ The new rules and regulations found it by the British government were included in these acts. ಈ ಚಾರ್ಟರ್ ಆ್ಯಕ್ಟ್ಗಳನ್ನು ಬ್ರಿಟಿಷ್ ಸರ್ಕಾರ ಜಾರಿಗೆ ತೊಗೊಂಬರ್ತಿತ್ತ. ಆ ಚಾರ್ಟರ್ ಆ್ಯಕ್ಟ್ ಒಳಗೆ ಹೊಸ ಕಾಯ್ದೆಗಳನ್ನ ಮತ್ತೆ ಬ್ರಿಟಿಷ್ ಸರ್ಕಾರ ಇನ್ಕ್ಲೂಡ್ ಮಾಡ್ತಿತ್ತು. Among these, the Charter Acts of 1813 and 1833 are important for historic reasons. ಇನ್ನೊಂದು 4 ಚಾರ್ಟರ್ ಆ್ಯಕ್ಟ್ ಒಳಗೆ 1793 ಮತ್ತು 1753 ಚಾರ್ಟರ್ ಆ್ಯಕ್ಟ್ಗಳನ್ನು ಟೆಕ್ಸ್ಟ್ ಬುಕ್ನಾಗ ಅಂದ್ರೆ ನಿಮ್ಮ ಅಭ್ಯಾಸಕ್ಕೆ ಇತ್ತಿದ್ದಿಲ್ಲ. ಯಾಕಂದ್ರೆ ಇಂಪಾರ್ಟೆಂಟ್ ಇಲ್ಲ ಅಂತ ಅವ್ನು ಹಾಕಿಲ್ಲ. ಬಟ್ ನಿಮ್ಮ ಲೆಸನ್ ಒಳಗೆ ಏನು ಹಾಕ್ಯಾರ 1813 ಚಾರ್ಟರ್ ಆ್ಯಕ್ಟ್ 1833 ಚಾರ್ಟರ್ ಆ್ಯಕ್ಟ್ನ ಅಷ್ಟೇ ಇಟ್ಟಿದ್ದೈತಿ ನೋಡ್ರಿ. ಮೊದಲೇದು ಚಾರ್ಟರ್ ಆ್ಯಕ್ಟ್ ಆಫ್ 1813 ಚಾರ್ಟರ್ ಕಾಯ್ದೆ 1813 ಒಂದೇದ್ದು. ಇದ್ರದ್ದು ಲಕ್ಷಣಗಳು ಏನು ನೋಡ್ರಿ. ಈ ಕಾಯ್ದೆ ಒಳಗೆ ಏನೇನೈತಿ. ದಿಸ್ ಆ್ಯಕ್ಟ್ ಲೈಸೆನ್ಸ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಟು ಸ್ಟೇ ಫಾರ್ ಅನದರ್ 20 years ಇನ್ ಇಂಡಿಯಾ. 1813 ಚಾರ್ಟರ್ ಆ್ಯಕ್ಟ್ ಏನು ಮಾಡ್ತಂದ್ರೆ ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮತ್ತೆ ನೀವು 20 ವರ್ಷ ಏನು ಮಾಡ್ಬೋದು ಭಾರತದೊಳಗೆ ಇರ್ಬೋದು ಅಂತ ಏನು ಮಾಡ್ತಾ ಮತ್ತೆ 20 ವರ್ಷ ಅವಕಾಶವನ್ನು ನೀಡ್ತಾರೆ. ಬಿಫೋರ್ ದ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಆ್ಯಕ್ಟ್ a demand to allow any interested person to carry out trade in India was there. ಮತ್ತು ಇನ್ನೊಂದು ಅವಕಾಶ ಏನು ನೋಡ್ತಂದ್ರೆ ಈ ಕಾಯ್ದೆ ನೋಡ್ರಿಲ್ಲ ಭಾರತದೊಳಗೆ 1813 ಕಾಯ್ದೆಯನ್ನು ಜಾರಿಗೊಳಿಸುವ ಪೂರ್ವದಲ್ಲಿನ ಭಾರತದಲ್ಲಿ ವ್ಯಾಪಾರ ಮಾಡಕ್ ಸಲುವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಅಷ್ಟ ಅಧಿಕಾರ ಪಡೆದಿಲ್ಲ. ಎಲ್ಲರೂ ಮುಕ್ತವಾಗಿ ವ್ಯಾಪಾರ ಮಾಡಲು ನಮಗೂ ಇಚ್ಛೆ ಐತಿ, ನಾವು ವ್ಯಾಪಾರ ಮಾಡ್ಬೇಕಂತ ನಮಗೂ ಇಚ್ಛೆ ಐತಿ, ನಾವು ಮಾಡೋರು ಅಂತ ಏನು ಮಾಡಿದ್ರ ಈ ಆ್ಯಕ್ಟ್ ಜಾರಿ ಆಗೋಕ್ಕಿಂತ ಮುಂಚೆನ ಭಾರತದೊಳಗೆ ಹೋರಾಟ ನಡೆದಿತ್ತ. ಹೌದಾ, ಆ ಹೋರಾಟ ನಡೆದಿದ್ದಕ್ಕೆ 1813 ಚಾರ್ಟರ್ ಕಾಯ್ದೆನು ಏನು ಮಾಡ್ತೈತಿ ಎಲ್ಲರಿಗೂ ಅವಕಾಶ ನೀಡ್ತೈತಿ. ಅಂದ್ರೆ ಭಾರತದೊಳಗೆ ಯಾರಿಗೆ ಇಚ್ಛೆ ಐತಲ್ಲ ಇಚ್ಛೆ ಇದ್ದವ್ರು ಎಲ್ಲರೂ ಏನು ಮಾಡೋದು ಭಾರತದೊಳಗೆ ಮುಕ್ತವಾಗಿ ವ್ಯಾಪಾರ ಮಾಡುವ ಅವಕಾಶವನ್ನು ಏನು ಮಾಡ್ತೈತಿ 1813 ಚಾರ್ಟರ್ ಕಾಯ್ದೆ ಎಲ್ಲರಿಗೂ ಅವಕಾಶವನ್ನು ನೀಡ್ತೈತಿ. ನೆಕ್ಸ್ಟ್ ವಿತ್ ದಿಸ್ ಆ್ಯಕ್ಟ್ ದ ಫ್ರೀ ಟ್ರೇಡ್ ಇರಾ ಸ್ಟಾರ್ಟೆಡ್ ಇನ್ ಇಂಡಿಯಾ. ಅದ್ರ ಮೂಲಕವಾಗಿ ಭಾರತದೊಳಗೆ ಏನಾಗ್ತೈತಂದ್ರೆ ಮುಕ್ತ ವ್ಯಾಪಾರ ನೀತಿ ಸ್ಟಾರ್ಟ್ ಆಕೈತಿ. ಮುಕ್ತವಾಗಿ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಡೂ ದ
ಟ್ರೇಡ್ ಇನ್ ಇಂಡಿಯಾ ಅಂದ್ರೆ ಭಾರತದೊಳಗೆ ಎಲ್ಲರೂ ಸ್ವತಂತ್ರವಾಗಿ ಭಾರತದೊಳಗೆ ಮುಕ್ತವಾಗಿ ಅವ್ರು ವ್ಯಾಪಾರವನ್ನು ನಡೆಸಬಹುದಂತ 1813 ಚಾರ್ಟರ್ ಕಾಯ್ದೆ ಏನು ಮಾಡ್ತೈತೆ ಅವ್ರಿಗೆ ಅವಕಾಶವನ್ನು ಒದಗಿಸ್ತೈತಿ. ನೆನಪಿಟ್ಕೋರೆ, ಫ್ರೀ ಟ್ರೇಡ್ ಇರಾ ಅಂದ್ರೆ ಸ್ವತಂತ್ರವಾಗಿ ಅವರು ಮುಕ್ತವಾಗಿ ವ್ಯಾಪಾರವನ್ನು ಭಾರತದಾಗ ಮಾಡ್ಬೋದು. ಫ್ರೀ ಟ್ರೇಡ್ ಇರಾ. ನೆಕ್ಸ್ಟ್, ಆ ನ್ಯೂ ಇರಾ ಆಫ್ ಲೈಸೆನ್ಸ್ ಆ್ಯಂಡ್ ಪರ್ಮಿಟ್ ವಾಸ್ ಸ್ಟಾರ್ಟೆಡ್. ಅನುಮತಿ ಪರವಾನಗಿಯ ಹೊಸ ಕಾಲ ಆರಂಭವಾಯ್ತು ಇಲ್ಲಿ. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ 20 ವರ್ಷ ನೀವು ಇನ್ನೂ 20 ವರ್ಷ ನೀವು ಭಾರತದೊಳಗೆ ಲೈಸೆನ್ಸ್ ವಿತ್ ವ್ಯಾಪಾರವನ್ನು ಮಾಡ್ಬೋದು, ಆಡಳಿತ ಮಾಡ್ಬೋದು ಅಂತ 20 ವರ್ಷದ ಲೈಸೆನ್ಸ್ ಸಿಕ್ತಾ. ಮತ್ತೇನು ಸಿಕ್ತಂದ್ರೆ ಇಲ್ಲಿ ಅನುಮತಿ ಸಿಕ್ತು. ಅಂದ್ರೆ ಮತ್ತೆ ಯಾರು ಬೇಕಾದ್ರೂ ವ್ಯಾಪಾರನ ಮಾಡ್ಬೋದಂತ ಎಲ್ಲರಿಗೂ ಅವಕಾಶನೂ ಸಿಕ್ತಾ, ಅನುಮತಿಯನ್ನು ಸಿಕ್ತಾ. ಮುಂದಿಂದಾಗಿ ನೋಡ್ರಿ ನೋಡೋಣ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ವಾಸ್ ವೆಸ್ಟೆಡ್ ವಿತ್ powers to appoint the governor general and the commander in chief. ಇಲ್ಲಿ ಇನ್ನೊಂದು ಅಧಿಕಾರ ಯಾರಿಗೆ ನೀಡ್ತಂದ್ರೆ ಇಲ್ಲಿ ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾ ಮುಖ್ಯಸ್ಥನನ್ನ ನಿರ್ದೇಶಕ ಮಂಡಳಿ ನೇಮಿಸುವ ಅಧಿಕಾರವನ್ನ ಪಡಿತಿಲ್ಲ. ಅಂದ್ರೆ ಯಾರಿಗ ಚಾಯ್ಸ್ ಮಾಡೋದು ನೋಡ್ರಿ, ಯಾರ್ಯಾರ್ಗ ಗವರ್ನರ್ ಜನರಲ್ ಮತ್ತು ಕಮಾಂಡರ್ ಇನ್ ಚೀಫ್ ಅನ್ನ ಅಪಾಯಿಂಟ್ ಮಾಡೋದು, ಅವ್ರಿಗೆ ನೇಮಿಸುವ ಅಧಿಕಾರ ಇಲ್ಲಿ ಯಾರಿಗೆ ಹೋತಂದ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಹೋತ. ಯಾರಿಗೆ ಹೋತ? ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಹೋತ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾವ್ ದ ರೈಟ್ ಟು ಅಪಾಯಿಂಟ್ ದ ಗವರ್ನರ್ ಜನರಲ್ ಅಂಡ್ ದ ಕಮಾಂಡರ್ ಇನ್ ಚೀಫ್. ಕಮಾಂಡರ್ ಇನ್ ಚೀಫ್ ಅಂದ್ರೆ ಸೇನಾ ಮುಖ್ಯಸ್ಥ, ಸೇನೆಯ ಮಹಾ ಮುಖ್ಯಸ್ಥನನ್ನ ಅಪಾಯಿಂಟ್ಮೆಂಟ್ ಮಾಡುವ ಅಧಿಕಾರ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಹೋತ. ನೆಕ್ಸ್ಟ್, ಫೋರ್ತ್ ಒನ್, ದ ಚರ್ಚಸ್ ವೇರ್ ಅಲೌಡ್ ಟು ಎಂಟರ್ ಇಂಡಿಯಾ ಆಫಿಷಿಯಲಿ. ಇಲ್ಲಿ ಚರ್ಚ್ಗಳಿಗೂ ಏನು ಔಪಚಾರಿಕವಾಗಿ ಭಾರತ ಒಳಗೆ ಅವ್ರು ಬರ್ಬೋದಂತ ಏನು ಮಾಡ್ತಾ ಅಧಿಕಾರ ಸಿಗ್ತದೆ. ಯಾರಿಗ? ಚರ್ಚಸ್. ದ ಕ್ರಿಶ್ಚಿಯನ್ missionaries were directed to enrich the knowledge of Indians and also enhance the moral and spiritual life of Indians. ಇದು ಚಾರ್ಟರ್ ಆಕ್ಟ್ ಏನು ಕ್ರಿಶ್ಚಿಯನ್ದವ್ರಿಗೆ ಅವಕಾಶ ಸಿಕ್ತಲ್ಲ ಅದ್ರ ಮೂಲಕ ಭಾರತದೊಳಗೆ ಇವ್ರೇನು ಮಾಡಿದ್ರಂದ್ರ ಭಾರತೀಯರಲ್ಲಿ ಹೊಸ ಜ್ಞಾನವನ್ನ ಏನು ಮಾಡಿದ್ರ ಪ್ರಸಾರ ಮಾಡಿದ್ರ. ಅದರ ಜೊತೆ ಭಾರತೀಯರಲ್ಲಿ ನೈತಿಕ ಮತ್ತು ಧಾರ್ಮಿಕ ಬದುಕನ್ನು ಹೆಚ್ಚಿಸುವ ಜ್ಞಾನವನ್ನು ಸಹ ಏನು ಮಾಡಿದ್ರು, ಜವಾಬ್ದಾರಿಯನ್ನ ಮಿಷನರಿ ಸಂಸ್ಥೆಗಳು ಏನು ಮಾಡ್ಕೊಂಡ್ರ ಜವಾಬ್ದಾರಿಯಾಗಿ ವಹಿಸ್ಕೊಂಡ್ರು. ಯಾರ? ಕ್ರಿಶ್ಚಿಯನ್ ಮಿಷನರೀಸ್. ಅಂದ್ರೆ ಭಾರತದ ಜನರಲ್ಲಿ ಎಜುಕೇಶನ್ ಕೊಟ್ರೆ, ಧಾರ್ಮಿಕವಾಗಿ ಅವರ ಮತ್ತು ಆಸ್ ಅ ಪಾರಂಪರಿಕವಾಗಿ ಹೆಂಗೆ ಜೀವನ ಮಾಡಿ ಜೀವನ ನಡೆಸ್ಬೇಕಂತ ಅವರು ತಿಳಿಸ್ಕೊಟ್ರು. ಮೆನಿ ಕ್ರಿಶ್ಚಿಯನ್ ಮಿಷನರೀಸ್ ಸ್ಟಾರ್ಟೆಡ್ ಅರೈವಿಂಗ್ ಇನ್ ಇಂಡಿಯಾ ಆಫ್ಟರ್ ದಿಸ್ ಆಕ್ಟ್. ಹಿಂಗೆ ಬೇರೆ ಬೇರೆ ಮಿಷನರಿ ಸಂಘಗಳು ಏನಾದವು ಇಲ್ಲಿ ಈ ಕ್ರೈಸ್ತ ಮಿಷನರಿಗಳು ಚಾರ್ಟರ್ ಆಕ್ಟ್ ನಂತರ ಅನುಮತಿ ಕೊಟ್ಟ ನಂತರ ಭಾರತದೊಳಗೆ ಬರಾಕ್ ಸ್ಟಾರ್ಟ್ ಆದವು. ಎಕ್ಸ್ಪೆನ್ಷನ್ ಆಫ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಂಗ್ಲಿಷ್ ಎಜುಕೇಶನ್ ಸ್ಟಾರ್ಟೆಡ್ ಟೇಕಿಂಗ್ ಪ್ಲೇಸ್. ಇದರ ಮೂಲಕ ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಏನಾಯ್ತು ಭಾರತದಲ್ಲಿ ಹೆಚ್ಚಿಗೆ ಆಯ್ತು. ಇದು ಯಾವ ಆಕ್ಟ್ ಥ್ರೂ? ಚಾರ್ಟರ್ ಆಕ್ಟ್ ಆಫ್ 1813. ನೆನ್ಪಿಟ್ಕೊರಿ. ಚಾರ್ಟರ್ ಆಫ್ 1813 ಒಳಗೆ ಏನೇನಾಗ್ತೈತಿ ಈಗ ಮುಂದಿಂದಾಗಿ ನೋಡೋಣ. ಬಿಕಾಸ್ ಆಫ್ ದಿಸ್ ಡೆವಲಪ್ಮೆಂಟ್ ದ ಚಾರ್ಟರ್ ಆಕ್ಟ್ ಆಫ್ 1813 ಈಸ್ ಅ ಹಿಸ್ಟೋರಿಕ್ ಆಕ್ಟ್. ಅದ್ರ ಮೂಲಕನ ಈ ಚಾರ್ಟರ್ ಆಕ್ಟ್ 1813 ಏನಂತ ಕರೀತಾರಂದ್ರ ಹಿಸ್ಟೋರಿಕಲ್ ಆಕ್ಟ್, ಅಂದ್ರೆ ಚಾರಿತ್ರಿಕವಾದುದು ಅಂತ, ಅಂದ್ರೆ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಿದ್ದ 1813 ಚಾರ್ಟರ್ ಆಕ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, ಚಾರ್ಟರ್ ಆಕ್ಟ್ ಆಫ್ 1833. ದಿಸ್ ಆಕ್ಟ್ ಏಮ್ಡ್ ಆಟ್ ಇಂಪ್ರೂವಿಂಗ್ ದ ಪೊಲಿಟಿಕಲ್ ಸಿಚುವೇಶನ್ ಇನ್ ಇಂಡಿಯಾ. ಈ ಆಕ್ಟದ ಏನು ಉದ್ದೇಶ ಇತ್ತು ನೋಡ್ರಿ. ಈ ಆಕ್ಟದ ಮೂಲ ಉದ್ದೇಶ ಏನಂದ್ರ ಭಾರತದೊಳಗೆ ಪೊಲಿಟಿಕಲ್ ಸಿಚುವೇಶನ್ ಅನ್ನ ಏನು ಮಾಡ್ಬೋದ? ಇಂಪ್ರೂವ್ ಮಾಡೋದು. ಭಾರತದೊಳಗೆ ರಾಜಕೀಯ ವ್ಯವಸ್ಥೆಯನ್ನ ಸುಧಾರಿಸುವುದು. ಇಟ್ ಆಲ್ಸೋ ಲೈಸೆನ್ಸ್ ಈಸ್ಟ್ ಇಂಡಿಯಾ ಕಂಪ್ನಿ ಟು ರಿಮೇನ್ ಇನ್ ಇಂಡಿಯಾ ಫಾರ್ ಅನದರ್ 20 years. ನಾ ಹೇಳಿದ್ನ ಚಾರ್ಟರ್ ಆಕ್ಟ್ ಅನ್ನ ಜಾರಿಗೆ ತಗೊಂಬರೋ ಮೂಲ ಉದ್ದೇಶ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಲೈಸೆನ್ಸ್ ಕೊಡೋದು, ಅಂದ್ರೆ ಪರವಾನಗಿ ಪತ್ರ ಕೊಡೋದು. ಅದು ಎಷ್ಟು ವರ್ಷಕ್ಕೆ? 20 ವರ್ಷಕ್ಕೆ. ಹೌದಾ? 1833 ಚಾರ್ಟರ್ ಆಕ್ಟ್ ಮತ್ತೇನಲ್ಲಿ ಮಾಡ್ತಾ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಮತ್ತೆ ನೀವು 20 ವರ್ಷ ಏನು ಮಾಡ್ರಿ, ಭಾರತ ಮೇಲೆ ರೂಲ್ ಮಾಡ್ರಿ, ವ್ಯಾಪಾರ ಮಾಡ್ರಿ ಅಂತ ಮತ್ತೆ 20 ವರ್ಷ ಪರವಾನಗಿ ಪತ್ರ ನೀಡ್ತಾರೆ. ದ ಮೇನ್ ಆಸ್ಪೆಕ್ಟ್ಸ್ ಆಫ್ ದಿಸ್ ಆಕ್ಟ್ ವೇರ್. ಈ ಕಾಯ್ದೆಯ ಪ್ರಮುಖ ಅಂಶಗಳು ಏನೇನದಾವ ನೋಡ್ರಿ. ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ವಾಸ್ ನೇಮ್ಡ್ ಆಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಏನು ಬೆಂಗಾಲದ ಗವರ್ನರ್ ಜನರಲ್ ಇದ್ದಲ್ಲ ಅವಂಗ ಪೂರ್ತಿಯಾಗಿ ಈ ಆಕ್ಟ್ ಏನು ಮಾಡ್ತಂದ್ರ ಭಾರತದ ಗವರ್ನರ್ ಜನರಲ್ ಆಗಿ ಏನು ಮಾಡ್ತಾ ನೇಮಕವನ್ನ ಮಾಡ್ತಾರೆ. ಅಂದ್ರೆ ಭಾರತದ ಗವರ್ನರ್ ಜನರಲ್ ಆಗಿ ಏನು ಬೆಂಗಾಲದ ಗವರ್ನರ್ ಜನರಲ್ ಇದ್ದಲ್ಲ ಅವಂಗ ಏನು ಮಾಡಿದ್ರ ಬೆಂಗಾಲ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಘೋಷಣೆ ಮಾಡಿದ್ರು. ಅಂದ್ರೆ ಏನು ಬೆಂಗಾಲದ ಗವರ್ನರ್ ಜನರಲ್ ಇದ್ದಲ್ಲ ಅವ್ನು ಭಾರತದ ಗವರ್ನರ್ ಜನರಲ್ ಆಗಿದ್ದ.
ಈಗ ಇನ್ನೊಂದಿಲ್ಲೇ ಭಾರತದ ಮೊಟ್ಟ ಮೊದಲ ಗವರ್ನರ್ ಇದು ಆ್ಯಕ್ಟ್ ಥ್ರೂ ಭಾರತದ ಗವರ್ನರ್ ಜನರಲ್ ಆದ ಹೌದಾ. ಆ ಗವರ್ನರ್ ಜನರಲ್ ಆದ ವ್ಯಕ್ತಿ ಯಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾರ? ಲಾರ್ಡ್ ವಿಲಿಯಂ ಬೆಂಟಿಕ್. ನೆನ್ಪಿಟ್ಕೊರಿ ಯಾರ? ಲಾರ್ಡ್ ವಿಲಿಯಂ ಬೆಂಟಿಕ್. ಗವರ್ನರ್ ಜನರಲ್ ವಾಸ್ ವೆಸ್ಟೆಡ್ ವಿತ್ ಪವರ್ಸ್ ಟು ಡೈರೆಕ್ಟ್. ಡೈರೆಕ್ಟ್ ಅಂದ್ರೆ ನಿರ್ದೇಶಿಸುವುದು, ಕಂಟ್ರೋಲ್ ಅಂದ್ರೆ ನಿಯಂತ್ರಣ, ಆ್ಯಂಡ್ ಸೂಪರ್ವೈಸಿಂಗ್ ಆಲ್ ಟ್ರೇಡ್ಸ್ ಇನ್ ಇಂಡಿಯಾ. ಈ ಗವರ್ನರ್ ಜನರಲ್ ಕನಿ ಏನು ಅಧಿಕಾರ ಬಂತಂದ್ರೆ ಇಡೀ ಇಂಡಿಯಾ ಒಳಗೆ ಏನು ವ್ಯಾಪಾರ ನಡೆಯಕತ್ತೈತಲ್ಲ ಆ ವ್ಯಾಪಾರವನ್ನು ನಿರ್ದೇಶಿಸುವ, ಡೈರೆಕ್ಟ್ ಅಂದ್ರೆ ನಿರ್ದೇಶಿಸುವ, ಕಂಟ್ರೋಲ್ ನಿಯಂತ್ರಣ ಮತ್ತು ಸೂಪರ್ವೈಸಿಂಗ್ ಅಂದ್ರೆ ಮೇಲ್ವಿಚಾರಣೆ ಎಲ್ಲ ಅಧಿಕಾರ ಯಾರ ಕಡೆ ಬಂತ? ಗವರ್ನರ್ ಜನರಲ್ ಆಫ್ ಇಂಡಿಯಾ. ಅವಾಗ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ಯಾರು ಬಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ನೆಕ್ಸ್ಟ್ ಮೂರನೇ ಪ್ರಮುಖ ಅಂಶ, ದ ಸೆಂಟ್ರಲ್ ಗವರ್ಮೆಂಟ್ ಆಫ್ ಬೆಂಗಾಲ್ ಹ್ಯಾಡ್ ದ ಫೈನಲ್ ರೈಟ್ ಟು ಡಿಸೈಡ್ ಆನ್ ಇಶ್ಯೂ ಲೈಕ್ ವಾರ್, ಪೀಸ್ ಆ್ಯಂಡ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ವಿತ್ ದ ಪ್ರಿನ್ಸಿಪಲ್ ಸ್ಟೇಟ್ಸ್ ಆಫ್ ಇಂಡಿಯಾ. ಇಲ್ಲಿ ಇನ್ನೊಂದು ಏನಾತಂದ್ರೆ ದೇಶೀಯ ಸಂಸ್ಥಾನಗಳ ಜೊತೆ ಯುದ್ಧ ಮಾಡೋದಿರಲಿ, ಶಾಂತಿ ಸಂಧಾನ ಮಾಡೋದಿರಲಿ ಮತ್ತು ರಾಜಕೀಯ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳನ್ನ ಬಂಗಾಳ ಸರ್ಕಾರದ ಅನುಮತಿ ಪಡೆಯೋದು ಕಂಪಲ್ಸರಿ ಇತ್ತು. ಅಂದ್ರೆ ಬಂಗಾಳವೇ ಕೇಂದ್ರ ಸರ್ಕಾರ ಆಗಿತ್ತು ಇಂಡಿಯಾ ಒಳಗೆ. ಇತ್ತದ ಭಾರತದೊಳಗೆ ಏನಾರ ಯುದ್ಧ ಇರಲಿ, ಶಾಂತಿ ಇರಲಿ, ಬೇಕಾದ್ರೆ ರಾಜಕೀಯ ಸಂಬಂಧವನ್ನು ಬೆಳೆಸಕ್ಕೆ ನೀವು ಟ್ರೈ ಮಾಡಿದ್ರು ಕಂಪಲ್ಸರಿ ಯಾವ್ದು ಎದರದ ಪರ್ಮಿಷನ್ ನೀವು ತೊಗೋಬೇಕಾ? ಬೆಂಗಾಲದ ಪರ್ಮಿಷನ್ ತೊಗೋಬೇಕು. ಇಲ್ಲಿ ಬೆಂಗಾಲ್ ಏನಾಗಿರ್ತೈತಿ? ಭಾರತದ ಕೇಂದ್ರ ಸರ್ಕಾರ ಇದ್ದಂಗೆ ಆಗ್ತೈತಿ. ಆ ಪ್ರಮುಖ ಅಂಶ ನಾಲ್ಕನೇದ, ದ ಗವರ್ನರ್ ಜನರಲ್ ವಾಸ್ ಮ್ಯಾಂಡೇಟೆಡ್ put his difference of opinion with executive committee members in writing whenever he differed with the majority opinion. ಇಲ್ಲಿ ಇನ್ನೊಂದು ಗವರ್ನರ್ ಜನರಲ್ಗೆ ಅಧಿಕಾರನ ಕೊಡ್ತಾರ. ಏನು ಅಧಿಕಾರ ಕೊಡ್ತಾರ ನೋಡ್ರಿ, ಇಲ್ಲಿ ನೋಡ್ರಿ ಇಲ್ಲಿ ಗವರ್ನರ್ ಜನರಲ್ಗೆ ಇನ್ನೊಂದು ಅಧಿಕಾರ ಏನು ಸಿಕ್ತಂದ್ರೆ ಇಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಅಂದ್ರೆ ಕಾರ್ಯಾಂಗ ಸಭೆಯಲ್ಲಿ ಏನಾರ ಒಂದು ವಿಷಯ ಬಗ್ಗೆ ನೀತಿ ನಿಯಮಗಳ ಬಗ್ಗೆ ಚರ್ಚೆ ಮಾಡಕತ್ತಾರ ಅಂದ್ರೆ ಅಂಥ ಸಂದರ್ಭದೊಳಗೆ ಏನಾರ ಬಹುಮತ ಪಡಲಿಲ್ಲ, ಏನಾರ ಗವರ್ನರ್ ಜನರಲ್ಗೆ ಆ ಬಹುಮತ ಸಿಗಲಿಲ್ಲ, ಅವ್ರಿಗೆ ಒಪ್ಪಿಗೆ ಇಲ್ಲ ಅಂದ್ರೆ ಆಟೋಮೆಟಿಕ್ಲಿ ಗವರ್ನರ್ ಜನರಲ್ ಏನು ಮಾಡ್ಬೇಕಾ? ಬಹುಮತದ ನಿರ್ಣಯವನ್ನು ತಿರಸ್ಕರಿಸಲು ಇದ್ದ ಕಾರಣಗಳನ್ನು ಲಿಖಿತ ರೂಪದಲ್ಲಿ ಅವರು ಸಲ್ಲಿಸ್ಬೇಕು. ಅದು ಯಾರೀಗ? ಬ್ರಿಟಿಷ್ ಗೌರ್ಮೆಂಟಿಗೆ ಸಲ್ಲಿಸ್ಬೇಕು. ನನಗೆ ಇದು ಒಪ್ಪಿಗೆ ಇಲ್ಲ ಅಂದ್ರೆ ಅವ್ರು ಕಂಪಲ್ಸರಿ ಲಿಖಿತ ರೂಪದಲ್ಲಿ ಬ್ರಿಟಿಷ್ ಗೌರ್ಮೆಂಟ್ಗೆ ಸಲ್ಲಿಸ್ಬೇಕು. ದಿಸ್ ಆ್ಯಕ್ಟ್ ಬ್ಯಾರ್ಡ್ ಎನಿ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ರಿಲಿಜನ್, ಬರ್ತ್ ಆ್ಯಂಡ್ ಸ್ಕಿನ್ ಕಲರ್. ಮತ್ತು ಇದೇನು ಮಾಡ್ತೈತಂದ್ರೆ ಈ ಕಾಯ್ದೆ ಯಾವುದೇ ರೀತಿಯ ಧರ್ಮದ ಆಧಾರದ ಮೇಲೆ, ಹುಟ್ಟಿನ ಆಧಾರದ ಮೇಲೆ ಮತ್ತು ಸ್ಕಿನ್ ಕಲರ್ ಅಂದ್ರೆ ವ್ಯಕ್ತಿಯ ಬಣ್ಣದ ಆಧಾರದ ಮೇಲೆ ಆ ವ್ಯಕ್ತಿಗೆ ಡಿಸ್ಕ್ರಿಮಿನೇಷನ್ ಮಾಡುವ ಹಾಗಿಲ್ಲ, ತಾರತಮ್ಯ ಮಾಡುವಂತಿಲ್ಲ. ಯು ಕೆನಾಟ್ ಡೂ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ರಿಲಿಜನ್, ಬರ್ತ್ ಆ್ಯಂಡ್ ಸ್ಕಿನ್ ಕಲರ್ ಆಫ್ ಅ ಪರ್ಸನ್. ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಅವನ ಧರ್ಮ ಮತ್ತು ಅವ್ನು ಹುಟ್ಟಿದ್ದರು ಮತ್ತು ಅವನ ಮೈ ಬಣ್ಣವನ್ನು ನೋಡಿ ಅವಂಗ ಭೇದ ಭಾವ ಮಾಡುವಂಗಿಲ್ಲ. ಯಾವ ಆ್ಯಕ್ಟ್ ಹೇಳ್ತದ? ಚಾರ್ಟರ್ ಆ್ಯಕ್ಟ್ 1833. ನೆನಪಿಟ್ಕೋರಿ. 6th one, the governor general was mandated to appoint a law professional as member of his executive committee. ಮತ್ತೆ ಇಲ್ಲಿ ಇನ್ನೊಂದು ಏನು ಮ್ಯಾಂಡೇಟರಿ ಇತ್ತಂದ್ರೆ, ಮ್ಯಾಂಡೇಟರಿ ಅಂದ್ರೆ ಕಡ್ಡಾಯವಾಗಿ. ಇದೊಂದು ನೆನಪಿಟ್ಕೋರಿ, ಮ್ಯಾಂಡೇಟೆಡ್ ಮೀನ್ಸ್ ಕಡ್ಡಾಯವಾಗಿ. ಇಲ್ಲಿ ಗವರ್ನರ್ ಜನರಲ್ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣಿತನನ್ನು ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಬೇಕು. ಒಬ್ಬವ ನ್ಯಾಯಾಂಗ ಬಗ್ಗೆ ನಾಲೆಜನ್ನು ಹೊಂದಿದವ, ಅದರೊಳಗೆ ಪಂಡಿತನಾಗಿದ್ದ ವ್ಯಕ್ತಿಯನ್ನು ಏನು ಮಾಡ್ಕೋಬೇಕು? ತನ್ನ ಎಕ್ಸಿಕ್ಯೂಟಿವ್ ಕಮಿಟಿ ಒಳಗೆ ನೇಮಕ ಮಾಡ್ಬೇಕು. ಯಾರ? ಗವರ್ನರ್ ಜನರಲ್. ಆಲ್ ಬ್ರಿಟಿಷ್ ಟ್ರೇಡ್ ಕಂಪ್ನೀಸ್ ವೇರ್ ಅಲಾಟ್ ಟು ಹ್ಯಾವ್ ಟ್ರೇಡ್ ರಿಲೇಷನ್ಶಿಪ್ ಇನ್ ಇಂಡಿಯಾ. ಮತ್ತು ಎಲ್ಲ ಬ್ರಿಟಿಷ್ ವ್ಯಾಪಾರ ಕಂಪ್ನಿಗಳಿಗೆ ಭಾರತಕ್ಕೆ ಬಂದ ಮುಕ್ತವಾಗಿ ಇಲ್ಲಿ ಅವರ ವ್ಯಾಪಾರವನ್ನು ಮಾಡಲು ಅವಕಾಶವನ್ನು ನೀಡಲಾಯಿತು. ಯಾವುದು? 1833 ಚಾರ್ಟರ್ ಆ್ಯಕ್ಟ್. ನೆಕ್ಸ್ಟ್, ದ ಚಾರ್ಟರ್ ಆ್ಯಕ್ಟ್ ಆಫ್ 1833 throws more light on the internal situation of India and also the various political developments present in England during 1830s. ಈ ಕಾಯ್ದೆಯು ಭಾರತದ 1830ರ ದಶಕದ ಭಾರತದ ಆಂತರಿಕ ಮತ್ತು ಇಂಗ್ಲೆಂಡ್ನಲ್ಲಿದ್ದ ವಿವಿಧ ರಾಜಕೀಯ ಪ್ರಕ್ರಿಯೆಗಳ ಮೇಲೂ ಏನು ಮಾಡ್ತಿದ್ದ? ಬೆಳಕನ್ನು ಅಂದ್ರೆ ಏನು ಭಾರತದಾಗ ಏನು ನಡೆಯತೈತಿ, ಇಂಗ್ಲೆಂಡ್ನಾಗ ಏನು ನಡೆಯತೈತಿ ಅಂತ ಕಂಪಲ್ಸರಿ ಏನು ಮಾಡ್ತಿದ್ದ? ಒಂದು ನಮ್ಗೆ ಬೆಳಕನ್ನು ಮೂಡಿಸ್ತಾ ನಮ್ದ್ರೊಳಗೆ ವಿಚಾರಗಳನ್ನು ಮೂಡಿಸ್ತಾ. ಯಾವುದು? 1833 ಚಾರ್ಟರ್ ಆ್ಯಕ್ಟ್. ನೆಕ್ಸ್ಟ್,